ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜುಕರ್. ಮೊದಲಿಗೆ ಹೆಡ್ಲೈನ್ಸ್. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಶಿಕ್ಷಣ, ಆರೋಗ್ಯಕ್ಕೆ ವಿಶೇಷ ಒತ್ತು. ರಾಯಚೂರಿನಲ್ಲಿ ಆರೋಗ್ಯ ಆಯುಕ್ತ ಕಚೇರಿ ಸ್ಥಾಪನೆಗೆ ಕ್ರಮ. ಅಜಯ್ ಸಿಂಗ್. ಶಿಕ್ಷಣ ಭಾಗಿದಾರರ ಸಮಾವೇಶ. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಪ್ರತಿಯೊಬ್ಬರು ಕೈ ಜೋಡಿಸಬೇಕು. ಅಜಯ್ ಸಿಂಗ್. ಮಹಾನಗರ ಪಾಲಿಕೆಯಲ್ಲಿ ಸದಸ್ಯರೊಂದಿಗೆ ಸಭೆ. ತೆರಿಗೆ ವಸೂಲಿಗೆ ತಂಡ ರಚನೆ. ಸೌಕರ್ಯ ಒದಗಿಸಲು ನಿರ್ಧಾರ. ಸಂತ ಸೇವಾಲಾಲ್ ಜಯಂತಿ ಭಾವಚಿತ್ರದ ಅದ್ದೂರಿಯ ಮೆರವಣಿಗೆ. ಮಲಿಯಾಬಾದ್ ಅರಣ್ಯದಲ್ಲಿ ಚಿರತೆ. ಅರಣ್ಯ ಇಲಾಖೆಯಿಂದ ಡ್ರೋನ್ ಬಳಕೆ. ಸಿಸಿಟಿವಿ ಅಳವಡಿಕೆ. ಮಹಿಳೆಯರ ಮೇಲಿನ ಅತ್ಯಾಚಾರ. ಆರೋಪಿಗಳಿಗೆ ಕಠಿಣ ಶಿಕ್ಷೆಗೆ ಆಗ್ರಹಿಸಿ ಮನವಿ. ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜ್ ಇವರ ಹುಟ್ಟುಹಬ್ಬದ ಅಂಗವಾಗಿ ರಿಮ್ಸ್ ರೋಗಿಗಳಿಗೆ ಅನ್ನ ಸಂತರ್ಪಣೆ. ನಗರದ ನಂದೀಶ್ವರ ದೇವಸ್ಥಾನದಲ್ಲಿ ಸಂಸ್ಕೃತಿ ಎಜುಕೇಶನ್ ಅಂಡ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸ್ವಚ್ಛತಾ ಕಾರ್ಯಕ್ರಮ. ವಾರ್ತೆಗಳ ವಿವರ. ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗಾಗಿ ಪ್ರತಿ ವರ್ಷವೂ ಸರ್ಕಾರದಿಂದ 5,000 ಕೋಟಿ ಅನುದಾನ ಬಿಡುಗಡೆಯಾಗುತ್ತಿದ್ದು, ಇದೊಂದು ಐತಿಹಾಸಿಕ ಘೋಷಣೆಯಾಗಿದೆ. ಮುಂದಿನ ದಿನಗಳಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಆರೋಗ್ಯ ಆಯುಕ್ತಾಲಯ ಕಚೇರಿ ಸ್ಥಾಪಿಸುವ ಉದ್ದೇಶವಿದೆ ಎಂದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಅಜಯ್ ಸಿಂಗ್ ಹೇಳಿದರು. ಅವರಿಂದು ನಗರದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅತಿಥಿ ಗೃಹದಲ್ಲಿ ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ, ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮೀಸಲಿಡಲಾದ ಅನುದಾನ ಬಳಕೆಯಾಗುವುದಿಲ್ಲ ಎಂಬ ಆಪಾದನೆ ಇತ್ತು. ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿಗೆ ಬಂದ ನಂತರ ಮೊದಲ ಬಾರಿಗೆ 2,009 ಕೋಟಿ ಅನುದಾನವನ್ನು ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗಾಗಿ ಖರ್ಚು ಮಾಡಲಾಗಿದೆ. ಪ್ರಸ್ತುತ ವರ್ಷದಲ್ಲಿ 3,000 ಕೋಟಿ ರೂಪಾಯಿ ಅನುದಾನ ಕೆಕೆಆರ್ಡಿಬಿ ಅನುದಾನ ಖರ್ಚಾಗಲಿದೆ ಎಂದು ಹೇಳಿದರು. 2023-24 ಹಾಗೂ 2024-25ನೇ ವರ್ಷವನ್ನು ಶೈಕ್ಷಣಿಕ ವರ್ಷವೆಂದು ಘೋಷಣೆ ಮಾಡಲಾಗಿದ್ದು, ಕೆಕೆಆರ್ಡಿಬಿ ಅನುದಾನದಲ್ಲಿ 25% ಹಣವನ್ನು ಈ ಭಾಗದ ಶಿಕ್ಷಣಕ್ಕಾಗಿ ಮೀಸಲಿರಿಸಲಾಗಿದೆ. ವಿಧಾನಸಭೆ ಮಿನಿ ವಿಧಾನಸಭೆಯ ಒಂದು ಕಟ್ಟಡನೇ ಇರಲಿಲ್ಲ. ಅದರಲ್ಲಿ ವಿಶೇಷವಾಗಿ ನಮ್ಮ ಭಾಗದಲ್ಲಿ 18 ಹೊಸ ತಾಲೂಕುಗಳು ಘೋಷಣೆ ಆದವು. ಹಿಂದೆ ಇರ್ತಕ್ಕಂಥ 32 ತಾಲೂಕುಗಳು ಪ್ಲಸ್ 18 ಅಂದರೆ 50 ತಾಲೂಕುಗಳು ನಮ್ಮ ಭಾಗದಲ್ಲಿದೆ. ನಮ್ಮ ಭಾಗದಲ್ಲಿರ್ತಕ್ಕಂಥ ತಾಲೂಕುಗಳಿಗೆ ಮಿನಿ ವಿಧಾನಸೌಧ ಅದನ್ನು ಕೂಡ ನಮ್ಮ ಕಂದಾಯ ಸಚಿವರು ಮತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಸುಮಾರು 8,60,00,000 ವೆಚ್ಚದಲ್ಲಿ ಆ ಒಂದು ಟೆಂಡರ್ ಪ್ರಕ್ರಿಯೆ ಕೂಡ ನಡೆದಿದೆ. 4,30,00,000 ಕಂದಾಯ ಇಲಾಖೆ ವತಿಯಿಂದ, 4,30,00,000 ನಮ್ಮ ಕೆಕೆಆರ್ಡಿಬಿ ವತಿಯಿಂದ. ಎಲ್ಲ ಕಡೆ ಮಿನಿ ವಿಧಾನಸೌಧಗಳು ಮುಂದೆ ಬರ್ತಕ್ಕಂಥ 1.5 ವರ್ಷದಲ್ಲಿ ಕಾಣ್ತದೆ. ಇದರಿಂದ ಏನಾಗ್ತದೆ ಅಂದರೆ ಆಡಳಿತದಲ್ಲಿ ಸುಧಾರಣೆ ಆಗ್ತದೆ. ಹೊಸ ಹೊಸ ತಾಲೂಕಿನಲ್ಲಿ ಬೇರೆ ಬೇರೆ ಆಫೀಸಸ್ ನಾವೇನು ಹೇಳ್ತೀವಿ ಅಲ್ಲಿ ಇರ್ತಕ್ಕಂಥ ಒಂದು ಜಾಗನೂ ಕೂಡ ಇರ್ತದೆ. ಇದ್ರ ಜೊತೆಯಾಗಿ ಹಲವಾರು ಯೋಜನೆಗಳು ಈ ಒಂದು ಭಾಗಕ್ಕೆ ಅನುಕೂಲ ಆಗಬೇಕಂತ ಒಂದು ಟೆಕ್ಸ್ಟೈಲ್ ಪಾರ್ಕ್ ಆಗಿರಬಹುದು, ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸು, ಅದಕ್ಕೂ ಕೂಡ ಸುಮಾರು 60 ಕೋಟಿ ವೆಚ್ಚದಲ್ಲಿ ಇವತ್ತಿನ ದಿವಸ ನಮ್ಮ ಕಲ್ಯಾಣ ಕರ್ನಾಟಕ ನಾವು ನಮ್ಮ ಭಾಗದಲ್ಲಿ ಮಾಡ್ತಾ ಇದ್ದೀವಿ. ಮತ್ತು ಎಲ್ಲ ಸಮಗ್ರ ಅಭಿವೃದ್ಧಿ ಆಗಬೇಕು ಅಂತ ಎಲ್ಲ ಶಾಸಕರಲ್ಲೂ ಕೂಡ ಸುಮಾರು ನಾವು ಅನುದಾನ ಕೂಡ ಹೆಚ್ಚಿನ ಒಂದು ರೀತಿಯಿಂದ ಕೊಡ್ತಾ ಇದ್ದೀವಿ. ನಮ್ಮ ಸರ್ಕಾರ ಬಂದಿರುವಂಥ ನಮ್ಮ ಸರ್ಕಾರ ಈ ಒಂದು ಭಾಗದ ಅಭಿವೃದ್ಧಿಗಾಗಿ ನಾವು ಬದ್ಧರಾಗಿದ್ದೀವಿ ಅಂತ ಒಂದು ಸಂದೇಶವನ್ನು ಕಲ್ಯಾಣ
ಕರ್ನಾಟಕ ಭಾಗದಲ್ಲಿ ಅಕ್ಷರ ಆವಿಷ್ಕಾರ ಯೋಜನೆಯಡಿ 200 ಹೊಸ ಶಾಲೆಗಳನ್ನು ಕಟ್ಟಿಸಲಾಗುತ್ತದೆ. ಶಿಕ್ಷಣ ಇಲಾಖೆಯಿಂದ 100 ಹಾಗೂ KKRDBಯಿಂದ 100 ಶಾಲೆಗಳನ್ನು ಪ್ರತಿ 2 ಗ್ರಾಮ ಪಂಚಾಯಿತಿ ನಡುವೆ 1 ಶಾಲೆಯನ್ನು ಸ್ಥಾಪನೆ ಮಾಡುವ ಉದ್ದೇಶವನ್ನು ಹೊಂದಲಾಗಿದೆ ಎಂದು ಹೇಳಿದರು. ಆರೋಗ್ಯ ಆವಿಷ್ಕಾರ ಯೋಜನೆಯಡಿ ಮುಂದಿನ 2 ವರ್ಷದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆರೋಗ್ಯ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲು 857 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಈಗಾಗಲೇ 440 ಕೋಟಿ ವೆಚ್ಚದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಸೇರಿದಂತೆ ಆರೋಗ್ಯ ಸೌಲಭ್ಯಗಳು, ಆಂಬ್ಯುಲೆನ್ಸ್ ಸೇವೆಗಳನ್ನು ನೀಡುವ ಉದ್ದೇಶವಿದೆ ಎಂದು ಹೇಳಿದರು. ನಡೆದಿರುವಂತಹ ನಮ್ಮ ಸರ್ಕಾರ ಕಲ್ಯಾಣ ಕರ್ನಾಟಕ ಒಂದು ಅಭಿವೃದ್ಧಿ ಮಂಡಳಿಗೆ ನಾವು ಅಭಿವೃದ್ಧಿಗಾಗಿ ನಾವು ಬದ್ಧರಾಗಿದ್ದೀವಿ ಅಂತ ಒಂದು ಸಂದೇಶವನ್ನು ಕೂಡ ರವಾನೆಯನ್ನು ಮಾಡಿದ್ದಾರೆ. ಮೊದಲು ಹಿಂದೆ ಇರ್ತಕ್ಕಂಥ ನಮ್ಮ ಭಾಗದಲ್ಲಿ ಒಂದು ಅಪಾದನೆ ಇತ್ತು, ಯಾವಾಗಲೂ ಕೂಡ ಅನುದಾನ ಬಳಕೆ ಆಗಲ್ಲ. ಹಿಂದೆ ಇರ್ತಕ್ಕಂಥ ಸಂದರ್ಭದಲ್ಲಿ 1,000 ಕೋಟಿ ಯಾವಾಗಲೂ ಕೂಡ ಅನುದಾನ ಅದಕ್ಕಿಂತ ಹೆಚ್ಚು ಖರ್ಚಾಗಲ್ಲ ಅಂತ ಹೇಳಿದ್ರು. ಅದನ್ನು ನಮ್ಮ ಸರ್ಕಾರ ಬಂದ ನಂತರ 2024 31 ಮಾರ್ಚ್ ತನಕ ಮೊದಲ ಬಾರಿಗೆ 2,009 ಕೋಟಿ ಅನುದಾನವನ್ನು ನಾವು ಖರ್ಚು ಮಾಡಿದ್ದೀವಿ. 2,009 ಕೋಟಿ ಅನುದಾನವನ್ನು ಖರ್ಚು ಮಾಡಿದ್ದೀವಿ. ಈ ವರ್ಷ ಕನಿಷ್ಠ 3,000 ಕೋಟಿ ಆದರೆ ಅನುದಾನ ನಮ್ಮ ಈ ಒಂದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಖರ್ಚಾಗ್ತದೆ. ಹಲವಾರು ಕೆಲಸಗಳು, ಕಾರ್ಯಕ್ರಮಗಳು ಇವತ್ತಿನ ದಿವಸ ಇಲ್ಲಿರ್ತಕ್ಕಂಥ ನಾವು ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ವಿಶೇಷವಾಗಿ 2023-24 ಮತ್ತು 2024-25 ಶೈಕ್ಷಣಿಕ ವರ್ಷ ಅಂತ ಘೋಷಣೆಯನ್ನು ಮಾಡಿದ್ದೀವಿ. ಕನಿಷ್ಠ 25% ಹಣ ಕಡ್ಡಾಯವಾಗಿ ಶಿಕ್ಷಣಕ್ಕಾಗಿ ನಾವು ಬಳಸ್ಕೊಳ್ಬೇಕು ಅಂತ ನಾವು ಒಂದು ಆದೇಶವನ್ನು ಕೂಡ ಹೊರಡಿಸಿದ್ದೀವಿ. ಅದನ್ನು ಕೂಡ ಸುಮಾರು 25% ಹಣ ಅಂದರೆ ನಮ್ಮ ಈ ಒಂದು ಕಳೆದ 2 ವರ್ಷದಲ್ಲಿ ಬಂದಿರುವಂತಹ 8,000 ಕೋಟಿಯಲ್ಲಿ ಕನಿಷ್ಠ 2,000 ಕೋಟಿ ನಮ್ಮ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದ ಒಂದು ಶಿಕ್ಷಣಕ್ಕಾಗಿ ಬಳಸ್ಕೊಳ್ಬೇಕಂತ ನಾವು ಮಾಡಿದ್ದೀವಿ. ಇವತ್ತು ಈ ಒಂದು ಕಾರ್ಯಕ್ರಮ ಏನು ನಾಲೆಜ್ ಕಾಮ್ ಅಂತ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಾನು ಬಂದಿದ್ದೀನಿ. ಇದಲ್ಲದೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಇತರೆ ಸಮುದಾಯಗಳ ಕಲ್ಯಾಣ ಇಲಾಖೆಗಳ ಸಹಯೋಗದಲ್ಲಿ ವಸತಿ ನಿಲಯಗಳನ್ನು ಸ್ಥಾಪಿಸಲಾಗುತ್ತಿದೆ. 8.60 ಕೋಟಿ ರೂಪಾಯಿ ವೆಚ್ಚದಲ್ಲಿ 18 ಹೊಸ ತಾಲೂಕುಗಳು ಸೇರಿ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಮಿನಿ ವಿಧಾನಸೌಧ ನಿರ್ಮಾಣ ಮಾಡಲಾಗುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಸೇರಿದಂತೆ ಇತರರು ಇದ್ದರು. ಕಲ್ಯಾಣ ಕರ್ನಾಟಕ ಭಾಗ ಅಭಿವೃದ್ಧಿ ಹೊಂದಲು ಶಿಕ್ಷಣ, ಆರೋಗ್ಯ ಅತ್ಯಂತ ಮುಖ್ಯವಾಗಿದ್ದು, ಈ 2 ಕ್ಷೇತ್ರಗಳ ಅಭಿವೃದ್ಧಿಗೆ ಸರ್ಕಾರ ಹಾಗೂ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಹೆಚ್ಚಿನ ಒತ್ತು ನೀಡುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿ ಪ್ರತಿಯೊಬ್ಬರ ಜವಾಬ್ದಾರಿ ಎಂದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಅಜಯ್ ಸಿಂಗ್ ಹೇಳಿದರು. ನಗರದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರೇಕ್ಷಾಗೃಹದಲ್ಲಿ ಕಲಬುರಗಿ ಆಯುಕ್ತಾಲಯ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ ರಾಯಚೂರು ಹಾಗೂ ಹಟ್ಟಿ ಚಿನ್ನದ ಗಣಿ ಕಂಪನಿ ನಿಯಮಿತದಿಂದ ಹಮ್ಮಿಕೊಂಡಿದ್ದ ಶಿಕ್ಷಣ ಭಾಗಿದಾರರ ಸಮಾವೇಶ ಹಾಗೂ ಕಲ್ಯಾಣ ಕರ್ನಾಟಕ ಶೈಕ್ಷಣಿಕ ಅಧ್ಯಯನ ಸಮಿತಿಯ ಉದ್ಘಾಟನಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಅಭಿವೃದ್ಧಿಗಾಗಿ ಶಿಕ್ಷಣ ಅತ್ಯಂತ ದೊಡ್ಡ ಅಸ್ತ್ರ ಎಂಬ ಮಾತಿನಂತೆ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ. ಪ್ರೊಫೆಸರ್ ನಂಜುಂಡಪ್ಪ ಅವರ ವರದಿ ಪ್ರಕಾರ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಯಾಗಬೇಕಾದರೆ ಮೊದಲು ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳು ಅಭಿವೃದ್ಧಿ ಹೊಂದಬೇಕು. ಈ ನಿಟ್ಟಿನಲ್ಲಿ ಕೇವಲ ಒಬ್ಬಿಬ್ಬರಿಂದ ಮಾತ್ರ ಈ ಕಾರ್ಯ ಸಾಧ್ಯವಾಗುವುದಿಲ್ಲ. ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದರು. ಹಿಂದುಳಿದ ಜಿಲ್ಲೆ ಎಂಬ ಹಣೆಪಟ್ಟಿಯನ್ನು ಕಿತ್ತು ಹಾಕಲು ಸರ್ಕಾರದಿಂದ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ. ಮುಖ್ಯವಾಗಿ ಗ್ರಾಮೀಣ ಭಾಗದ ಮಕ್ಕಳಿಗೆ ಅನುಕೂಲವಾಗುವಂತೆ 30 ಕೋಟಿ ವೆಚ್ಚದಲ್ಲಿ 1,008 ಶಾಲೆಗಳಲ್ಲಿ ನರ್ಸರಿ ತರಗತಿಗಳನ್ನು ಪ್ರಾರಂಭಿಸಲಾಗಿದೆ. ತರಗತಿ ಆರಂಭಿಸಿದ 1.5 ತಿಂಗಳಿನಲ್ಲಿ 42,000ಕ್ಕೂ ಹೆಚ್ಚಿನ ಮಕ್ಕಳು ದಾಖಲಿಸಿದ್ದಾರೆ. ಇದೊಂದು ಐತಿಹಾಸಿಕ ಬದಲಾವಣೆಗೆ ಸಾಕ್ಷಿಯಾಗಿದೆ. ಇದರ ಜೊತೆಗೆ 100 ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಆರಂಭಿಸಲಾಗಿದೆ ಎಂದರು.
डब्बा पीछे मत कैसा था भैया क्या होना था ಆರ್ಟಿಕಲ್ 371J ತಿದ್ದುಪಡಿಯಾಗಿ ಈ ಒಂದು ಭಾಗದ ಜನರು, ಯಾಕಂದ್ರೆ 7 ಜಿಲ್ಲೆ 41 ತಾಲೂಕು ಸುಮಾರು 1,12,00,000 ಜನರು ನಮ್ಮ ಭಾಗದಲ್ಲಿ ಏನಿದ್ದಾರೆ ಅವರ ಒಂದು ಏಳಿಗೆಗಾಗಿ ಈ ಒಂದು ಆರ್ಟಿಕಲ್ 371J ತಿದ್ದುಪಡಿಯಾಗಿದೆ. ಡಾಕ್ಟರ್ ನಂಜುಂಡಪ್ಪ ಅವರ ವರದಿ ಒಂದು ಪ್ರಕಾರ ಡಾಕ್ಟರ್ ಛಾಯಾ ದೇಗಲ್ಕರ್ ಅವರು ಕೂಡ ಸದಸ್ಯರಾಗಿದ್ದರು. ಅವ್ರು ಏನು ಹೇಳ್ತಾರೆ ಅಂದರೆ, ನಮ್ಮ ಭಾಗದ ಒಂದು ಅಭಿವೃದ್ಧಿ ಆಗಬೇಕೆಂದರೆ ಶಿಕ್ಷಣಕ್ಕೆ ಮತ್ತು ಆರೋಗ್ಯ ಹೆಚ್ಚಿನ ಒತ್ತು ಕೊಡೋದು ಅತಿ ಅವಶ್ಯಕತೆ ಇದೆ. ನಾನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯ ಒಬ್ಬ ಅಧ್ಯಕ್ಷನಾಗಿ ಕೇವಲ 15 ದಿವಸದಲ್ಲಿ ನಾನು ಚಾರ್ಜ್ ತಗೊಂಡಿದ್ದು 2023 ಆಗಸ್ಟ್ 14ಕ್ಕೆ. 2023 ಆಗಸ್ಟ್ 29ಗೆ ನಾವು ಮೊದಲು ಒಂದು ನಮ್ಮ ಬೋರ್ಡ್ ಮೀಟಿಂಗ್ ಅನ್ನು ಕರೆಸಿ 2023, 24 ಹಾಗೂ 24, 25 ಶೈಕ್ಷಣಿಕ ವರ್ಷ ಅಂತ ನಾವು ಘೋಷಣೆ ಮಾಡಿದ್ವಿ. ಯಾಕಂದ್ರೆ ಇಲ್ಲಿರ್ತಕ್ಕಂಥ ನಮ್ಮ ಸಾಕ್ಷರತಾ ಒಂದು ದರ 1991ರಲ್ಲಿ ಇಡೀ ಕರ್ನಾಟಕ ರಾಜ್ಯದ ಒಂದು ಲಿಟ್ರಸಿ ರೇಟ್, ಸಾಕ್ಷರತಾ ದರ ಎಷ್ಟಿತ್ತಂದ್ರೆ ಕೇವಲ 56.04. ಆದರೆ 2011 ನಡೆದಿರುವಂತಹ ಒಂದು ಸೆನ್ಸಸ್ ಪ್ರಕಾರ ನಮ್ಮ ಕರ್ನಾಟಕ ರಾಜ್ಯದ ಒಂದು ಲಿಟ್ರಸಿ ರೇಟ್, ಸಾಕ್ಷರತಾ ದರ 75.60 ಆಗಿದೆ. ಹಾಗಾದ್ರೆ ಸುಮಾರು 19.54 ಏರಿಕೆ ಆಗಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಆದರೆ ದುರದೃಷ್ಟ ಏನಿದೆ ಅಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕದ ಸಾಕ್ಷರತಾ ದರ. ಇದೇ ವೇಳೆ ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಮಾತನಾಡಿ, ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸಲು ಶೈಕ್ಷಣಿಕ ಅಧ್ಯಯನ ಸಮಿತಿಯನ್ನು ರಚಿಸಿರುವುದು ಅತ್ಯಂತ ಸಂತಸದ ವಿಚಾರವಾಗಿದೆ. ಆದರೆ ಅಧ್ಯಯನ ಸಮಿತಿಗಳು ಕೇವಲ ಇಲಾಖೆಯ ದಾಖಲೆಗಳನ್ನು ಪರಿಗಣಿಸಿ ವರದಿ ನೀಡುವುದಲ್ಲ, ಸ್ಥಳಕ್ಕೆ ಅನಿರೀಕ್ಷಿತ ಭೇಟಿ ಮಾಡಿ ಶಾಲೆಯಲ್ಲಿರುವ ವಾಸ್ತವಾಂಶಗಳನ್ನು ಪರಿಗಣಿಸಬೇಕು. ಆಗ ಮಾತ್ರ ಶಾಲೆಗಳಲ್ಲಿರುವ ಸಮಸ್ಯೆಗಳು ತಜ್ಞರಿಗೆ ತಿಳಿಯುತ್ತವೆ ಎಂದು ಹೇಳಿದರು. ಕೇವಲ ಜಿಲ್ಲಾ ಕೇಂದ್ರದಲ್ಲಿ ಅಧ್ಯಯನ ನಡೆಸದೆ ಗ್ರಾಮೀಣ ಭಾಗದಲ್ಲಿ ಶೈಕ್ಷಣಿಕ ಅಧ್ಯಯನ ಸಮಿತಿಯ ಸದಸ್ಯರು ತೆರಳಿ ಗ್ರಾಮೀಣ ಭಾಗದಲ್ಲಿರುವ ಶಾಲೆಗಳ ಪರಿಸ್ಥಿತಿ ಹಾಗೂ ವಿದ್ಯಾರ್ಥಿಗಳಿಗಾಗುವ ಸಮಸ್ಯೆಗಳು ಸೇರಿದಂತೆ ಇತರೆ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಬೇಕು ಎಂದರು. ಕಲ್ಯಾಣ ಕರ್ನಾಟಕ ಶೈಕ್ಷಣಿಕ ಅಧ್ಯಯನ ಸಮಿತಿ ಜೊತೆಗೆ ಜಿಲ್ಲೆಗೊಂದು ಅಧ್ಯಯನ ಸಮಿತಿ ಮಾಡಿದಲ್ಲಿ ಅನುಕೂಲವಾಗುತ್ತದೆ. ಜಿಲ್ಲಾ ಸಮಿತಿಗಳ ವರದಿಗಳ ಆಧಾರದ ಮೇಲೆ ಕಲ್ಯಾಣ ಕರ್ನಾಟಕದ ಸಮಗ್ರ ಶಿಕ್ಷಣದ ಸಮಸ್ಯೆ, ಸವಾಲುಗಳ ಬಗ್ಗೆ ತಿಳಿದುಕೊಳ್ಳಬಹುದಾಗಿದೆ ಎಂದು ತಿಳಿಸಿದರು. 31, 32, 34 ಈ ಪರ್ಸೆಂಟೇಜಲ್ಲಿ ಲಾಸ್ಟ್ಗೆ ನಾವು ಉಳಿಯುವಂಥದ್ದು ಆಗಿರ್ತದೆ. ಹಾಗಾಗಿ ಇದನ್ನು ಮುಂದುವರಿಸೋದಕ್ಕೆ ಏನು ಮಾಡಬೇಕಂತೇಳಿ ವಿಶೇಷ ಇವತ್ತು ಶಿಕ್ಷಣ ತಜ್ಞರ ಸಮಿತಿಯನ್ನು ಇವತ್ತು ಕರ್ನಾಟಕ ಸರ್ಕಾರ ಮಾಡಿದೆ. ಅದರಲ್ಲಿ ವಿಶೇಷವಾಗಿ ಜಿಲ್ಲೆಗಳನ್ನು ಪರಿಗಣಿಸಬೇಕಾಗಿತ್ತು. ಯಾಕೋ ಗೊತ್ತಿಲ್ಲ, ಬಟ್ ಅದನ್ನು ಜಿಲ್ಲೆಗಳಿಗೆ ಆದ್ಯತೆಗಳನ್ನು ಕೊಡುವಂಥ ಸದಸ್ಯರುಗಳನ್ನು ಆಯಾ ಜಿಲ್ಲೆಗಳಲ್ಲಿ ಕೂಡ ಮಾಡಬೇಕಾಗಿತ್ತು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕಂದರೆ ನನ್ನ ಅಭಿಪ್ರಾಯ ಅಲ್ಲ, ಜಿಲ್ಲೆಯ ಎಲ್ಲರೂ ಕೂಡ ಅಭಿಪ್ರಾಯವಿದೆ. ಯಾಕಂದರೆ ಇವತ್ತು ರಾಯಚೂರು, ಯಾದಗಿರಿ ಇವತ್ತು ಏನು ನೀತಿ ಆಯೋಗದಲ್ಲಿ ಬಹಳಷ್ಟು ಹಿಂದುಳಿದಂತೇಳಿ ಕೇಂದ್ರ ಸರ್ಕಾರ 100 ಜಿಲ್ಲೆಗಳಲ್ಲಿ ಘೋಷಣೆ ಮಾಡಿದಲ್ಲಿ ಕರ್ನಾಟಕ ರಾಜ್ಯದ 2 ಜಿಲ್ಲೆಗಳು ಹಿಂದುಳಿದಿವೆ. ಹಾಗಾಗಿ ವಿಶೇಷವಾಗಿ ಯಾದಗಿರಿ, ರಾಯಚೂರು ಯಾವುದೇ ಸಮಿತಿಗಳನ್ನು ರಚನೆ ಮಾಡುವಂಥ ಸಂದರ್ಭದಲ್ಲಿ ಕೂಡ ಈ ಭಾಗದಲ್ಲಿರುವಂತಹ ತಜ್ಞರು ಬಹಳಷ್ಟು ಜನ ನಮ್ಮ ಜಿಲ್ಲೆಗಳಲ್ಲಿ ಇರೋದಿಲ್ಲ. ಹಾಗಾಗಿ ಅವರುಗಳ ಪರಿಗಣಿಸಿ ಪಟ್ಟಿ ಹಾಕಿದ್ರೆ ಬಹಳ ಸೂಕ್ತವಾಗಿತ್ತು. ಆದರೆ ಆಗಿದೆ ಈ ಮಟ್ಟದಲ್ಲಿ ಕೂಡ, ರಾಜ್ಯ ಮಟ್ಟದಲ್ಲಿ ಕೂಡ ನಾವು ವಿಷಯವನ್ನು ಪ್ರಸ್ತಾವನೆ ಮಾಡುವಂಥದ್ದು ಕೂಡ ನಮ್ಮಲ್ಲಿದೆ. ಹಾಗಾಗಿ ಏನಿವತ್ತು ಸಮಿತಿಯಲ್ಲಿ ನಮ್ಮ ಡಾಕ್ಟರ್ ಛಾಯಾ ಅವರು ಹಿಂದೆ ನಂಜುಂಡಪ್ಪ ಅವರಲ್ಲಿ ಆ ಕಮಿಟಿಯಲ್ಲಿ ಕೆಲಸ ಮಾಡಿದರು ಅಂತ ಹೇಳಿ ಹೇಳ್ತಾರೆ. ಹಾಗಾಗಿ ಅವರಿಗೆ ವಿಶೇಷವಾಗಿ
ಮಾತನಾಡಿ, ಕಲ್ಯಾಣ ಕರ್ನಾಟಕದ ಅಂತರ ವಿಭಾಗಗಳಲ್ಲಿರುವ ಶೈಕ್ಷಣಿಕ ಸಮಸ್ಯೆಗಳನ್ನು ನಿರ್ಮೂಲನೆ ಮಾಡಲು ಹಾಗೂ ಕಲ್ಯಾಣ ಕರ್ನಾಟಕದ ಶೈಕ್ಷಣಿಕ ಗುಣಮಟ್ಟವನ್ನು ಸುಧಾರಿಸಲು ಅಧ್ಯಯನ ಸಮಿತಿಯನ್ನು ರಚಿಸಲಾಗಿದೆ. ಈ ಸಮಿತಿಯ ಕಾರ್ಯಚಟುವಟಿಕೆ ರಾಯಚೂರಿನಿಂದಲೇ ಪ್ರಾರಂಭವಾಗಲಿದೆ. ಸಮಿತಿಯ ಅಧ್ಯಕ್ಷರು ಹಾಗೂ ಸದಸ್ಯರು ಕೂಲಂಕುಷವಾಗಿ ಪರಿಶೀಲನೆ ನಡೆಸಲಾಗುತ್ತದೆ. ಇದಲ್ಲದೆ ಸಮಾವೇಶದ ಅಂತ್ಯದಲ್ಲಿ ಕಲ್ಯಾಣ ಕರ್ನಾಟಕದ ಶಿಕ್ಷಣ ಕ್ಷೇತ್ರದಲ್ಲಿ ತರುವ ಬದಲಾವಣೆಗಳ ಕ್ರಿಯಾ ಯೋಜನೆ ಸಿದ್ಧವಾಗುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕೆ ನಿತೀಶ್, ಶಿಕ್ಷಣ ಇಲಾಖೆಯ ನಿರ್ದೇಶಕಿ ಮಮತಾ, ಶೈಕ್ಷಣಿಕ ಅಧ್ಯಯನ ಸಮಿತಿ ಅಧ್ಯಕ್ಷೆ ಡಾಕ್ಟರ್ ಛಾಯಾ ದೇವಗಾಂಕರ್, ಸಮಿತಿ ಸದಸ್ಯರಾದ NB ಪಾಟೀಲ್, ಖಾದೀರ್, ಮಲ್ಲಿಕಾರ್ಜುನ್ MS, ಫಾಸಿಸ್ ಭಾಸ್ಕಂ, ರುದ್ರೇಶ್ S, ಯಶವಂತ್ ಹರಸೂರು, ಡಾಕ್ಟರ್ ನಾಗಬಾಯಿ B ಬುಳ್ಳಾ ಸೇರಿದಂತೆ ಇತರರು ಇದ್ದರು. ನಗರದ ಜನತೆ ಮೂಲಭೂತ ಸೌಕರ್ಯ ಹೆಚ್ಚಿಸಲು ತೆರಿಗೆ ಸಂಗ್ರಹ ಸಾಮರ್ಥ್ಯ ಹೆಚ್ಚಿಸುವ ಅನಿವಾರ್ಯತೆ ಇದ್ದು, ತೆರಿಗೆ ಬಾಕಿ ಇರುವ ವಾಣಿಜ್ಯ ಮಳಿಗೆಗಳು ಸೇರಿದಂತೆ ವಾರ್ಡ್ವಾರು ತಂಡ ರಚಿಸಿ ತೆರಿಗೆ ಸಂಗ್ರಹ ಅಭಿಯಾನ ನಡೆಸಲು ಉದ್ದೇಶಿಸಲಾಗಿದ್ದು, ನಗರಸಭೆ ಸದಸ್ಯರ ಸಹಕರಿಸಬೇಕೆಂದು ಮಹಾನಗರ ಪಾಲಿಕೆ ಆಯುಕ್ತ ಜುಬಿನ್ ಮಹೋಪಾತ್ರ ಹೇಳಿದರು. ಅವರಿಂದು ನಗರಸಭೆ ಹಳೆ ಕಚೇರಿಯಲ್ಲಿ ಪಾಲಿಕೆ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸೇರಿದಂತೆ ಸದಸ್ಯರೊಂದಿಗೆ ಸಭೆ ನಡೆಸಿದರು. ನಗರಸಭೆಯಿಂದ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೇರಿದ್ದರಿಂದ ಆಡಳಿತದಲ್ಲಿ ಬದಲಾವಣೆ ತರಬೇಕಿದೆ. ಸಮರ್ಪಕ ಕುಡಿಯುವ ನೀರು, ಸ್ವಚ್ಛತೆ, ಬೀದಿ ದೀಪಗಳ ನಿರ್ವಹಣೆ ವ್ಯವಸ್ಥೆಗೆ ಆದಾಯ ಮೂಲ ಹೆಚ್ಚಿಸುವ ಅನಿವಾರ್ಯತೆ ಇದೆ. ಕಳೆದ 3 ತಿಂಗಳಲ್ಲಿ 1 ಕೋಟಿ ರೂಪಾಯಿ ಮಾತ್ರ ತೆರಿಗೆ ಸಂಗ್ರಹವಾಗಿತ್ತು. ಆದರೆ ಕಂದಾಯ ವಿಭಾಗದ ಸಿಬ್ಬಂದಿಗಳನ್ನು ನಿರಂತರವಾಗಿ ತೊಡಗಿಸಿದ್ದರಿಂದ ಕೇವಲ 10 ದಿನದಲ್ಲಿ 1 ಕೋಟಿ 10 ಲಕ್ಷ ರೂಪಾಯಿ ಸಂಗ್ರಹವಾಗಿದೆ. ಅನೇಕ ವಾಣಿಜ್ಯ ವ್ಯಾಪಾರಸ್ಥರಿಂದಲೂ ತೆರಿಗೆ ಬಾಕಿ ಇದೆ. 9 ಜನ ಮಾತ್ರ ಕರ ವಸೂಲಿಗಾರರಿದ್ದು ಅವರು ಶೈಕ್ಷಣಿಕ ಅರ್ಹತೆ ಹೊಂದಿಲ್ಲ. ಕಾರಣ ಮತ್ತಷ್ಟು ತೆರಿಗೆ ಸಂಗ್ರಹಿಸಲು ಕಂದಾಯ ವಸೂಲಿ ತಂಡ ರಚಿಸಿ ವಾರ್ಡ್ವಾರು ವಸೂಲಿಗೆ ಕ್ರಮ ವಹಿಸಬೇಕಿದೆ ಎಂದರು. ಅದೇ ರೀತಿ ಕಸ ಸಂಗ್ರಹದಲ್ಲಿ ಅನೇಕ ಸಮಸ್ಯೆಗಳಿವೆ. ಮುಂದಿನ 2 ತಿಂಗಳಲ್ಲಿ ಕಸ ಸಂಗ್ರಹಿಸುವ ವ್ಯವಸ್ಥೆಯನ್ನು ಸುಧಾರಿಸಲಾಗುತ್ತದೆ. ವಾರ್ಡ್ವಾರು ಪಾಲಿಕೆ ಸದಸ್ಯರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಗುತ್ತದೆ ಎಂದರು. ಆ ತರ ಒಂದು ಸ್ವಚ್ಛತೆ ಪ್ರೀಮಿಯರ್ ಲೀಗ್ ಮತ್ತೊಂದು ಚರ್ಚೆ ಮಾಡುವ ಸ್ವಲ್ಪ ಐಡಿಯಾ ತಗೊಳ್ಳುವಂತಾನೆ ಈ ವಿಚಾರವನ್ನು ಹಾಕ್ತೀನಿ. ಸೊ ಏನಾಗ್ತಾ ಇದೆ ಈಗ, ನಾನು ಇಷ್ಟು ಒಂದು ಪರಿಶೀಲನೆ ಮಾಡಿ ನೋಡಿದ್ರೆ ಹಿಂದಿನ 3 ತಿಂಗಳಲ್ಲಿ ಬರೀ 1 ಕೋಟಿ ಟ್ಯಾಕ್ಸ್ ಕಲೆಕ್ಷನ್ ಆಗಿದೆ. ಈಗ ನಾನು ಬಂದ ನಂತರ ಡೈಲಿ 2 ವರ್ಷದ ರಿವ್ಯೂ ಮಾಡಿ ಈಗ ನಾವೇ 10 ದಿವಸಗಳಲ್ಲಿ ಆಲ್ಮೋಸ್ಟ್ 1 ಕೋಟಿ ಈಗ ಆಗಿಬಿಟ್ಟಿದೆ. 1 ಕೋಟಿ 2 ಲಕ್ಷ ಎಷ್ಟೊಂದು ಆಗಿದೆ. ಸಡನ್ ಆಗಿ ಮತ್ತೊಮ್ಮೆ ಹಿಂದಿನ 3 ದಿವಸದಲ್ಲಿ ಒಂದು ಕೆಳಗೆ ಬಂದ್ಬಿಟ್ಟಿದ್ದೀವಿ. ಸೊ ಅದು ನನ್ನ ಪ್ರಕಾರ ಸ್ವಲ್ಪ ನಮಗೆ ಬಹಳ ಕಷ್ಟ ಆಗುತ್ತೆ. ಟ್ಯಾಕ್ಸ್ ವಿಚಾರಕ್ಕೆ ನಮಗೆ ಒಂದು ಗಮನ ಕೊಡಬೇಕಾಗುತ್ತೆ. ನಾನು ಮುಂದೆ ಕೂಡ ಒಂದು ಪಾಯಿಂಟ್ ಹಾಕಿದ್ದೀನಿ. ಯಾಕಂದ್ರೆ ನಾವೀಗ ಒಂದು ಲಾಸ್ ಮೇಕಿಂಗ್ ಬಾಡಿ ಇದ್ದೀವಿ. ಸೊ ಕಾರ್ಪೊರೇಷನ್ ಒಂದು ಆ ಹಂತದಲ್ಲಿ ಒಂದು ಉನ್ನತಿಗೊಳಿಸ್ಬೇಕಂತ ಹೇಳ್ತಾ ಇದ್ದೀವಿ. ಆ ಹಂತಕ್ಕೆ ತಗೊಂಡ್ ಬರ್ಲಿಕ್ಕೆ ಪರ್ಫಾರ್ಮೆನ್ಸ್ ನಮಗೆ ದುಡ್ಡು ಬೇಕಾಗುತ್ತೆ. ಮತ್ತೆ ನಾವೇ ಬೇರೆ ಲಾಸ್ ಮೇಕಿಂಗ್ ಕಂಪನಿ. ಈಗ ನಾವೇ ಗವರ್ಮೆಂಟ್ ಇಂದ ಮತ್ತೆ ಕೆಕಾಡೆಮಿಯಿಂದ ಗ್ರಾಂಟ್ ಬರುತ್ತೆ, ನಮ್ಗೆ ಏನ್ ಮಾಡಕ್ಕೆ ಬರಲ್ಲ, ನಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಟ್ಯಾಕ್ಸ್ ಪ್ರೀಮಿಯರ್ ಲೀಗ್ ಅಲ್ಲಿ ಏನ್ ಮಾಡ್ತೀವಿ, ಈಗ ನಮ್ಮ ಹತ್ರ ಬಿಲ್ ಕಲೆಕ್ಟರ್ಸ್ ಕೂಡ ಸಾಕಷ್ಟು ಇಲ್ಲ. ಒಂದು 9 ಮಂದಿನ ಈಗ ಒಂದು ಮಿನಿಮಮ್ ಕ್ವಾಲಿಫಿಕೇಶನ್, ಕೆಲವು ಜನರನ್ನ ನೋಡ್ತಾ ಇದ್ದೀನಿ ಕ್ವಾಲಿಫೈಡ್ ಇಲ್ಲ, ಅವ್ರಿಗೆ ಎಷ್ಟು ಹೇಳಿದ್ರೆ ಅರ್ಥ ಮಾಡ್ಕೊಳ್ತಾ ಇಲ್ಲ. ಸೊ ಒಂದು ಕ್ವಾಲಿಫಿಕೇಶನ್ ನ ಫಿಕ್ಸ್ ಮಾಡಿ ಒಂದು 9-10 ಬಿಲ್ ಕಲೆಕ್ಟರ್ಸ್ ಗಳಿಗೆ, ಮತ್ತೆ 2 ನಮ್ದು ಬಿಲ್ ಕಲೆಕ್ಟರ್ಸ್ ಬೇರೆ ಕಡೆ ಡೆಪ್ಯುಟೇಷನ್ ತಗೊಂಡಿದ್ದಾರೆ. ಅದರ ತಮ್ಮಿಂದ ಇವತ್ತು ರೆಸಲ್ಯೂಷನ್ ಆಗಿದ್ರೆ ನನಗೆ ಕೂಡಲೇ ಅವರ ಡೆಪ್ಯುಟೇಷನ್ ನ ಕ್ಯಾನ್ಸಲ್ ಮಾಡಿ ನಮ್ಮ ವಾಪಸ್ ಬರುವ ಹಾಗೆ ಕೆಲಸ ಮಾಡ್ತೀವಿ. ಸೊ ಒಂದು ಸ್ಟ್ರಾಂಗ್ ರೆವೆನ್ಯೂ ಟೀಮ್ ನ ರಚಿಸಿ ಪ್ರತಿಯೊಂದು ವಾರ್ಡ್ ವಾರು ನಾವೊಂದು ಸ್ಪರ್ಧೆ ಮಾಡುವಂತ ಇದೀವಿ. ಒಂದು ಪ್ರೆಸ್ ನೋಟ್ ಕೊಟ್ಟು ಆ ಸ್ಪರ್ಧೆಯಲ್ಲಿ ಏನಾಗುತ್ತೆ, ಪ್ರತಿಯೊಂದು ತಿಂಗಳು ಯಾವುದು ವಾರ್ಡ್ ಹೈಯೆಸ್ಟ್ ಕಲೆಕ್ಷನ್ ಟ್ಯಾಕ್ಸ್ ರಿಪೋರ್ಟ್ ಮಾಡ್ತಾರೆ, ಟಾಪ್ 3 ನ ನಾವೇ ನೇಮಕ ಮಾಡಿ ವಾರ್ಡ್ ಕಾರ್ಪೊರೇಟರ್ಸ್ ಗಳಿಗೆ, ಕಾರ್ಪೊರೇಟರ್ಸ್ ಅವರಿಗೆ ಅಥವಾ ಮೇಡಮ್ರಿಗೆ, ಮತ್ತೆ ಆ ರೆವಿನ್ಯೂ ಆಫೀಸರ್ಗೆ, ಮತ್ತೆ ಆ ಬಿಲ್ ಕಲೆಕ್ಟರ್ಗೆ ನಾವೇ ಗೌರವ ಕೊಡುವಂತ ಒಂದು ಟ್ರಾಫಿ ಕೊಡುವಂತ ವಿಚಾರವನ್ನು ಮಾಡ್ಲಿಕ್ಕೆ ನಾನೇ ಒಂದು ಪ್ರಪೋಸಲ್, ಒಂದು ತಮಗೆ ಪ್ರಸ್ತಾವನೆ ಇಡ್ತಾ ಇದ್ದೀನಿ. ಇಫ್ ಯು ತಾವು ಒಪ್ಪಿದ್ರೆ. ದಕ್ಷತೆಯಿಂದ ಕೆಲಸ ಮಾಡುವ ಪೌರ ಕಾರ್ಮಿಕರು ವಿವಿಧ ವಿಭಾಗದ ಸಿಬ್ಬಂದಿಗಳನ್ನು ಪ್ರೋತ್ಸಾಹಿಸುವ ಚಿಂತನೆ ಮಾಡುತ್ತಿರುವುದಾಗಿ ಹೇಳಿದರು. ನಗರಸಭೆ ಹಿರಿಯ ಸದಸ್ಯ ಜಯಣ್ಣ ಮಾತನಾಡಿ, ನಗರದಲ್ಲಿ ಸ್ಟೇಷನ್ ರಸ್ತೆಯಲ್ಲಿ ಮಾತ್ರ ಬೀದಿ ವ್ಯಾಪಾರಿಗಳನ್ನು ತೆರವುಗೊಳಿಸಲಾಯಿತು. ನಗರದ ಇತರೆ ಕಡೆಗಳಲ್ಲಿ ಪಾದಚಾರಿ ರಸ್ತೆಯಲ್ಲಿಯೇ ವ್ಯಾಪಾರಕ್ಕೆ ಅವಕಾಶ ನೀಡಲಾಗುತ್ತಿದೆ. ನಗರ ಕೇಂದ್ರ ಬಸ್ ನಿಲ್ದಾಣದ ಇಕ್ಕೆಲ್ಲಗಳಲ್ಲಿ ಪಾದಚಾರಿ ರಸ್ತೆಯೇ ಇಲ್ಲ. ಮಕ್ಕಳು, ವೃದ್ಧರು, ಮಹಿಳೆಯರು ರಸ್ತೆಯಲ್ಲಿಯೇ ನಿಲ್ಲುವಂತಾಗಿದೆ.
ವಾಹನ ದಟ್ಟಣೆಯಾಗುತ್ತಿದೆ, ಕೆಲವೆಡೆ ವಿದ್ಯುತ್ ಸಂಪರ್ಕ ನೀಡಿದೆ ಎಂದರು. ಕುಡಿಯುವ ನೀರಿನ ಪೂರೈಕೆಯಲ್ಲಿ ಆಗುತ್ತಿರುವ ವ್ಯತ್ಯಾಸಗಳನ್ನು ಸರಿಪಡಿಸಬೇಕೆಂದರು. ಮಾಹಿತಿ ಜಾಗದ ಮೇಲೆ ಕಬ್ಜಾ ಮಾಡಿ ಇವತ್ತು ಅವರು ವ್ಯವಹಾರ ನಡೆಸ್ತಾ ಇದ್ದಾರೆ. ಅದಕ್ಕೆ ವಿದ್ಯುತ್ ಕೊಟ್ಟಿದ್ದಾರೆ, ಅನಾಥರೈಸ್ಡ್ ನಡೆಸ್ತಾರೆ. ಅಂಥವನ್ನೆಲ್ಲ ಪರಿಶೀಲಿಸಿ ಕಡಿತಗೊಳಿಸ್ಬೇಕಂತ ಹೇಳ್ತಾರೆ. ಅದು ಕಡಿತಗೊಳಿಸದ ಹೊರತು ನಾವು ಈ ಅನಾಥರೈಸ್ಡ್ ಆಪರೇಷನ್ ತೆಗೆಯಕ್ಕೆ ಸಾಧ್ಯ ಆಗೋದಿಲ್ಲ. ಕಾರ್ಪೊರೇಷನ್ ಕಾನ್ಸೆಪ್ಟ್ ಕೊಡಲಿಕ್ಕೂ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಸೀರಿಯಸ್ ಆಗಿ ಲೆಟರ್ ಹೋಗ್ಬೇಕು ಸರ್ ಕಾರ್ಪೊರೇಷನ್. ಆಮೇಲೆ ಕೆಲವು ಕಡೆ ಫುಟ್ಪಾತ್ಗಳಷ್ಟು ಹೋಟೆಲ್ಗಳು ಮಾಡ್ಕೊಂಡಾರೆ. ಹೋಟೆಲ್ಗಳು ಮಾಡ್ತಾರೆ. ಈಗ ನೀವು ಇಲ್ಲಿ ಬಸ್ ಸೈಡ್ ಹತ್ರ ಹೋಗಿ ಸರ್ 50% ಆಫ್ ದಿ ಡಿಪೋ ಸೈಡ್ ಫುಟ್ಪಾತ್ ಎನ್ಕ್ರೋಚ್ ಮಾಡಿ ಅಲ್ಲಿ ಹೋಟೆಲ್ ಮಾಡಿ ಈಗ ಫ್ರಿಡ್ಜ್ ಇಟ್ಬಿಟ್ಟಾರೆ. ಅಲ್ಲಿ ಶಾಲಾ ಮಕ್ಕಳಿಗೆ ಅದೊಂದು ಬಸ್ ಸ್ಟಾಪ್ ಇದೆ ಸರ್. ಅಲ್ಲಿ ಆ ಮಕ್ಕಳ ಬಸ್ ಹತ್ತಲಿಕ್ಕೆ ಕೂಡ ಇಲ್ಲ, ರೋಡಿನ ಮೇಲೆ ನಿಂತಿರ್ಬೇಕಾಗುತ್ತೆ. ಅದಕ್ಕಾಗಿ ಸೀರಿಯಸ್ಲಿ ಫುಟ್ಪಾತ್ಗಳನ್ನ ಕ್ಲಿಯರ್ ಆಗಬೇಕು. ಅನಾಥರೈಸ್ಡ್ ಡಬ್ಬಿಗಳಿಗೆ ಏನು ಜಸ್ಕಾಂ ಅವರು ಜಾಯಿಂಟ್ ಕೊಟ್ಟಿದ್ದಾರೆ ಅದು ಪರಿಶೀಲಿಸಿ ಕಡಿತಗೊಳಿಸಿ. ಸ್ಟೇಷನ್ ರೋಡ್ಗೆ ಅದೇ ರೀತಿ ಒಂದ್ಸಲ ಹೆಂಗಾಗ ಸರ್ ನೋಡು, ಹೊಸ ಹೊಸ ಔಷಧ ಕಂಟಿನ್ಯೂವಾಗ ಒಂದು ಗಾಡಿ ಮೇಲೆ ಹಾಕ್ಬಿಡ್ತಾರೆ ಸರ್. ಸ್ಟೇಷನ್ ರೋಡ್ ಸ್ಟೇಷನ್ ರೋಡ್ ಮಾತ್ರ ಫುಟ್ಪಾತ್ ಕ್ಲಿಯರ್ ಆಯ್ತು. ಬೇರೆ ಕಡೆ ಎಲ್ಲ ಹಂಗೆ ಇದೆ ಸರ್. ಆ ಸ್ಟೇಷನ್ ರೋಡ್ ಅವ್ರು ಏನ್ ಹೇಳ್ತಾರೆ ನಮ್ಗೆ, ನೀವ್ ಯಾಕೆ ಕೌನ್ಸಿಲ್ ಅಂದ್ರೆ ಆ ಕಡೆ ಬೇರೆ ಕಡೆ ಕೌನ್ಸಿಲ್ ಎಷ್ಟು ಸ್ಟಾಕ್ ಇದ್ದವ್ರು ನೋಡು, ನಮ್ಮಲ್ಲಿ ತೆಗೆಸ್ಬಿಟ್ಟು ಬೀದಿ ಫಾಲೋ ಮಾಡಿದ್ವಿ. ಸದಸ್ಯ ಎನ್ ಶ್ರೀನಿವಾಸ್ ರೆಡ್ಡಿ ಮಾತನಾಡಿ, ಸೂಪರ್ವೈಸರ್ ಕನಿಷ್ಠ ಅರ್ಹತೆ ಮೇಲೆ ನಿಯುಕ್ತಿಗೊಳಿಸಿ ಯಾರು ಹೇಳಿದರೆಂದು ನೇಮಕ ಮಾಡಿದರೆ ಸಮಸ್ಯೆವಾಗುತ್ತದೆ. ಜೆಸ್ಕಾಂ ಅಧಿಕಾರಿಗಳು ಎಲ್ಲೆಂದರಲ್ಲಿ ವಿದ್ಯುತ್ ಸಂಪರ್ಕ ನೀಡುತ್ತಿದ್ದಾರೆ. ಪಾದಚಾರಿ ರಸ್ತೆಯಲ್ಲಿ ಅಂಗಡಿಗಳು ಸೇರಿದಂತೆ ಅನಧಿಕೃತ ವ್ಯಾಪಾರ ವಹಿವಾಟಿಗೂ ಸಂಪರ್ಕ ನೀಡುತ್ತಿದ್ದಾರೆ. ಈ ಕುರಿತು ಜೆಸ್ಕಾಂ ಅಧಿಕಾರಿಗಳ ಸಭೆ ನಡೆಸುವುದಾಗಿ ಆಯುಕ್ತರು ಭರವಸೆ ನೀಡಿದರು. ಸದಸ್ಯ ಶಶಿರಾಜ್ ಮಾತನಾಡಿ, ನಗರದ ಜನತೆಗೆ ಸೌಲಭ್ಯ ಒದಗಿಸಲು ಇರುವ ಸಮಸ್ಯೆಗಳನ್ನು ನಿವಾರಿಸಬೇಕಿದೆ. ಕರ ವಸೂಲಿ ಮಾಡುವಾಗ ಸೌಲಭ್ಯಗಳು ಒದಗಿಸಬೇಕಿದೆ. ವಾರ್ಡ್ ವಾರು ಸ್ವಚ್ಛತೆ ಸಮರ್ಪಕ ನಿರ್ವಹಣೆಯಾಗುತ್ತಿಲ್ಲ. ಕುಡಿಯುವ ನೀರು ಪೂರೈಕೆಯಾಗುತ್ತಿಲ್ಲ. ಕಸ ವಿಲೇವಾರಿ, ಚರಂಡಿಗಳ ಸ್ವಚ್ಛತೆಗೆ ನಿತ್ಯವೂ ನಡೆಯುವಂತೆ ವ್ಯವಸ್ಥೆಯಾಗಬೇಕೆಂದರು. ಅವ್ರಿಗೆ ಎಜುಕೇಶನ್, ಅವ್ರ ಕ್ವಾಲಿಫಿಕೇಶನ್ ಆಗ್ತದಾ ಇಲ್ಲ ನೋಡಿ ಅವ್ರಿಗೆ ಸೂಪರ್ವೈಸರ್ ಮಾಡಿ. ಈಗ ನಂದೇ ಹೇಳ್ತೀನಿ ಸರ್, ನಾನು ಬೇಕಾದ ಹುಡುಗ ತೊಗೊಂಡ್ಬಂದು ಸೂಪರ್ವೈಸರ್ ಮಾಡಿರ್ತೀನಿ ಸರ್. ನಾನು ಅವನು ಇದಿತ್ತಂದ್ರೂ ಅವ್ನು ಎಲಿಜಿಬಲ್ ಇಲ್ಲ ಅಂದ್ರೂ ನಾನು ಫೋರ್ಸಿಗೆ ಅವ್ರಿಗೆ ಸೂಪರ್ವೈಸರ್ ಮಾಡಿರ್ತೇನೆ. ಅದಕ್ಕೆ ತಾವು ನಮ್ಗೆ ಯಾರು ಇಟ್ಕೊಳ್ಳೋ ಅಂತ ಯಾರು ಕರೆಕ್ಟ್ ಸೂಪರ್ವೈಸರ್ ಇದ್ದಾರೋ ಅವ್ರಿಗೆ ಸೂಪರ್ವೈಸರ್ಗೆ ಹಾಕಿ, ಯಾರು ಪಿ ಕೆ ಇದ್ದಾರೋ ಅವ್ರಿಗೆ ಪಿ ಕೆ ಕಳಿಸಿ. ಮತ್ತೆ ಇನ್ನೊಂದು ವಿಚಾರಕ್ಕೆ ಹೊಸ ಪಿಕೆಗಳು ಕೂಡ ನಮ್ಮಿಂದ ಕೆಲವು ತಾವುಗಳು ನಮಗೆ ಇಲೆಕ್ಟ್ರಿಸಿಟಿ ಬಿಲ್ ನ ತುಂಬಬೇಕಿದ್ರೆ ಅಲ್ಲಿ ಫಸ್ಟ್ ಹೋಗಿ ಪ್ರಾಪರ್ಟಿ ಟ್ಯಾಕ್ಸ್ ನಂಬರ್ ಕೊಡ್ಬೇಕಾಗುತ್ತೆ ಅಂತ ಮ್ಯಾಂಡೇಟರಿ ಮಾಡ್ತಾರೆ. ನಾವೇ ಕೂಡ ಅದನ್ನ ಒಂದು ಸ್ವಲ್ಪ ಜೆಸ್ಕಾಂ ಒಟ್ಟಿಗೆ ನಾವೇ ಸಮನ್ವಯ ಸಾಧಿಸಿಕೊಂಡು ಮಾಡಿದ್ರೆ ನಾವು ಯಾರ್ಯಾರು ಪ್ರಾಪರ್ಟಿ ಟ್ಯಾಕ್ಸ್ ಕೊಡ್ತಾ ಇಲ್ಲ ಅಥವಾ ಅದರ ರಿಜಿಸ್ಟ್ರೇಷನ್ ಆಗಿಲ್ಲ ಅಂತ ನಮಗೆ ಬಂದ್ಬಿಡುತ್ತೆ. ಇಲ್ಲಿ ಒಂದು ವಾರ್ಡ್ ನೀರೇ ಬರ್ತಿಲ್ಲ ಸರ್, ಅಲ್ಲಿ ಅದು ಆಬ್ವಿಯಸ್ಲಿ ಅದು ನಾವೇ ಇಮಿಡಿಯೇಟ್ ಆಗಿ ಟ್ಯಾಕ್ಸ್ ಹಾಕ್ಲಿಕ್ಕೆ ಹೋಗುದಿಲ್ಲ. ಅದಕ್ಕೆ ಗೊತ್ತಿದೆ, ಒಂದು 3-4 ವಾರ್ಡ್ಗಳಲ್ಲಿ ಸ್ವಲ್ಪ ಕಷ್ಟ ಇದೆ, ಅಲ್ಲಿ ಕೊಡ್ತಾ ಇಲ್ಲ. ಸೊ ನಾವೇ ಆಬ್ವಿಯಸ್ಲಿ ಅಲ್ಲಿ ಸ್ಟಾರ್ಟ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಬಟ್ ಅಟ್ಲೀಸ್ಟ್ ನಾನು ಹೇಳುದು ಅದೇ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ಕಮರ್ಷಿಯಲ್ ಪ್ರಾಪರ್ಟೀಸ್ ಯಾರು ಈ ಮಹಾನಗರದಲ್ಲಿ ಈಗ ಬಿಸ್ನೆಸ್ ಮಾಡ್ತಿದ್ದಾರೆ, ಇಲ್ಲಿಂದಾನೆ ಆದಾಯ ಕಲೆಕ್ಟ್ ಮಾಡ್ತಿದ್ದಾರೆ, ಅವರು ಕನಿಷ್ಠ ಒಂದು ಕೊಡ್ಬೇಕಲ್ಲ. ಇದ್ದವ್ರಿಗೆಲ್ಲ ಇಮಿಡಿಯೇಟ್ ಕರೆಂಟ್ ಕೊಡ್ತಾರೆ ಸರ್. ಫುಟ್ಪಾತ್ನಾಗ ಒಂದು ಡಬ್ಬಿ ತಗೊಂಡ್ ಬಂದು ಇಟ್ಟ ತಕ್ಷಣ ಅವ್ನಿಗೆ ಕರೆಂಟ್ ಕೊಡ್ತಾರೆ. ನಾವು ಮನೆಯವ್ರ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡವ್ರನ್ನ ಇನ್ನ ಇದಿಲ್ಲ ಅದಿಲ್ಲ. ರವೀಂದ್ರ ಜರದಾರ್ ಮಾತನಾಡಿ, ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಗಂಭೀರವಾಗುತ್ತಿದ್ದು, ಪಾಲಿಕೆಯಿಂದಲೇ 10 ಟ್ಯಾಂಕರ್ ಖರೀದಿಸಿ ತುರ್ತು ಸಂದರ್ಭದಲ್ಲಿ ಪೂರೈಸುವ ವ್ಯವಸ್ಥೆ ಮಾಡಬೇಕಿದೆ. ನಿತ್ಯವೂ ಅನೇಕ ಕಡೆಗಳಲ್ಲಿ ನೀರು ಬಾರದೆ ಜನರು ತೊಂದರೆ ಅನುಭವಿಸುತ್ತಿದ್ದಾರೆ ಎಂದರು. ಜಯಣ್ಣ ಮಾತನಾಡಿ, ಟ್ಯಾಂಕರ್ ನೀರು ಪೂರೈಕೆಯಾದರೆ ಜನರಲ್ಲಿ ಭಯ ಸೃಷ್ಟಿಯಾಗುತ್ತದೆ. ನೀರಿನ ನಿರ್ವಹಣಾ ವ್ಯವಸ್ಥೆ ಸುಧಾರಿಸಬೇಕು. ತುರ್ತು ಸಂದರ್ಭದಲ್ಲಿ ಟ್ಯಾಂಕರ್ ಬಳಸಬೇಕೆಂದರು. ಹರೀಶ್ ನಾಡಗೌಡ ಮಾತನಾಡಿ, ನಗರಸಭೆ ಇದ್ದಾಗಿನಿಂದ ರಸ್ತೆ, ಕುಡಿಯುವ ನೀರು ವ್ಯವಸ್ಥೆ ಸುಧಾರಣೆ ಕಾಣುತ್ತಿಲ್ಲ. ನಗರಸಭೆ ಅಧಿಕಾರಿಗಳ ಅವ್ಯವಸ್ಥೆಗೆ ಕಾರಣವಾಗಿದ್ದಾರೆ. ಹೊಸದಾಗಿ ಆಯುಕ್ತರ ಬಂದಿದ್ದು ಅನೇಕ ಕ್ರಮಗಳನ್ನು ಪ್ರಾರಂಭಿಸಿದ್ದಾರೆ. ವ್ಯವಸ್ಥಿತ ಯೋಜನೆ ಮೂಲಕ ಪರಿಹಾರ ಕಂಡುಕೊಳ್ಳಬೇಕಿದೆ ಎಂದರು.
ಯಾಕಂದ್ರೆ ಟ್ರ್ಯಾಕ್ಟರ್ ಇಂಜಿನ್ಗಳು ಬಂದಿದೆ, ಒಂದು 10 ಟ್ಯಾಂಕರ್ಗಳ ವ್ಯವಸ್ಥೆ ಖರೀದಿ ಮಾಡಿರಿ ದಯಮಾಡಿ. ಒಂದು ಭಾಳ ತೊಂದರೆ ಆದ್ರೆ ನೀರು ಒಂದು ಇಮಿಡಿಯೇಟ್ ಟ್ಯಾಂಕರ್ ನೀರು ಕಳ್ಸಕ್ಕೆ ಸಾಧ್ಯ ಇಲ್ಲ. ನಾವು ಸ್ವಂತ ಟ್ಯಾಂಕರ್ ನೀರು ಕೊಡ್ತಾ ಇದ್ದೀವಿ ನಾವು, ಅದು ವಾಸ್ತವಿಕ ಹೇಳ್ತಾ ಇದ್ದೀವಿ. ನಾನು ಒಳಗೆ ದಿನ ಪ್ರತಿ ತಿಂಗಳು ನಾವು ಕನಿಷ್ಠ ಒಂದು 8 ಸಲ ಟ್ಯಾಂಕರ್ ಮುಖಾಂತರ ನಾವು ಕೊಡ್ತಾ ಇದ್ದೀವಿ ಮೂಲಕ ನಾವು. ಅದಕ್ಕೆ ಟ್ಯಾಂಕರ್ ಖರೀದಿ ಮಾಡೋಕೆ ಹೇಳ್ತಾ ಇದ್ದೀವಿ. ತೊಂದರೆ ಇಲ್ಲ, ಮಿಸ್ಮ್ಯಾರೇಜ್ ಈಗ ನಾವು ಒಂದು ವೇಳೆ ಟ್ಯಾಕ್ಸರ್ಗಳು ಮಾಡಿದ್ರೆ ಒಂದು ರೀತಿ ಜನತೆ ಒಂದು ಭಯದ ವಾತಾವರಣ ಶುರುವಾಗ್ತದೆ. ಯಾಕಂದ್ರೆ ಈ ಕಾರ್ಪೊರೇಷನ್ ಮತ್ತೆ ಕುಡಿಯೋ ನೀರು ಕೊಡಲಿಕ್ಕೆ ಫೇಲ್ ಆಯ್ತು ಅಂತ. ಇಲ್ಲ ಸರ್, ಅದಕ್ಕೆ ಎಮರ್ಜೆನ್ಸಿ ಇದ್ದಾಗ ಬಂದು ಹೊಸ ಟ್ಯಾಂಕರ್ ಖರೀದಿ ಮಾಡೋದು ಮಾಡ್ರಿ. ನಾವು ಕೃತಕವಾಗಿ ವಾತಾವರಣ ಸೃಷ್ಟಿ ಮಾಡೋದು ಸಾಗಬೇಕಂತಂದ್ರೆ ನಮ್ಮ ನಗರಸಭೆ ಹೋಗಿ ಮಹಾನಗರ ಪಾಲಿಕೆ ಆದರೆ ಒಬ್ಬ IAS ಆಫೀಸರ್ ಬಂದ್ರೆ ಬಹಳಷ್ಟು ಅಭಿವೃದ್ಧಿ ಆಗಬಹುದು ಅಂತೇಳಿ ಬಹಳಷ್ಟು ಕನಸು ಕಂಡಿರ್ತಕ್ಕಂಥವ್ರು ನಾವು. ಅಂತ ಒಂದು ಸ್ಥಾನಕ್ಕೆ ನೀವು ಬಂದಿದ್ದು ತುಂಬಾ ಸಂತೋಷ. ಬಹಳಷ್ಟು ನೀವು ಕಷ್ಟಪಟ್ಟು ಕೆಲಸ ಮಾಡ್ತಾ ಇರೋದು ನಾವು ನೋಡ್ತಾ ಇದ್ದೇವೆ. ಆದರೆ ಇವಾಗ ನಮ್ಮ ನಗರಸಭೆ ಸದಸ್ಯರೆಲ್ಲ ಮಾತಾಡ್ತಕ್ಕಂಥ ವಿಷಯಗಳು ಪ್ರತಿ ಸಭೆಯಲ್ಲೂ ಇದೇ ಆಗಿದೆ. ಆದರೆ ದಯಮಾಡಿ ತಮ್ಮಲ್ಲಿ ಮನವಿ ಏನಪ್ಪ ಅಂತಂದ್ರೆ, ಇಷ್ಟು ನಮ್ಮ ರಾಯಚೂರು ಹಿಂದೆ ಬರಲಿಕ್ಕೆ ಕಾರಣ ಏನು? ಅಧಿಕಾರಿಗಳು ಯಾತಕ್ಕಾಗಿ ಕೆಲಸ ಮಾಡಲಿಲ್ಲ? ಇವತ್ತು ಫುಟ್ಪಾತ್ಗಳಲ್ಲಿ ಡಬ್ಬಗಳಾಗಿರ್ಬೋದು, ರಸ್ತೆಗಳು ಕೆಟ್ಟೋಗ್ಲಿಕ್ಕೆ ಕಾರಣ ಯಾರು? ಇಂಥದ್ರ ಬಗ್ಗೆ ನಾವು ಯೋಚನೆ ಮಾಡಿ ಅವರ ಮೇಲೆ ಕಠಿಣ ಕ್ರಮ ಕೈಗೊಂಡಾಗ ಮಾತ್ರ ಮುಂದಿನ ನಾವು ಕೆಲಸ ಮಾಡಲಿಕ್ಕೆ ಒಳ್ಳೆ ರೀತಿಯಿಂದ ಸಾಧ್ಯ ಆಗ್ತದೆ ಅಂತ ತಮ್ಮಲ್ಲಿ ಮನವಿ ಮಾಡ್ತಾ, ಇವತ್ತು ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಯಾನಿಟೇಷನ್ ಬಗ್ಗೆ ನೀವು ಮೀಟಿಂಗ್ ಕರೆದಿದ್ದು ತುಂಬಾ ಸಂತೋಷ. ಆದರೆ ಏನಪ್ಪಾ ಅಂತಂದ್ರೆ ನಮ್ಮ ರಾಯಚೂರು ಜನರು ಎಷ್ಟು ದುರದೃಷ್ಟವಾಗಿ ಹೇಳ್ತಾರೆ. IAS ಸಾಹೇಬ್ರು ದಯಮಾಡಿ ಒಂದು ನಿಮಿಷ ಮಾತಾಡ್ತೀನಿ. 2 ನದಿಗಳಿದ್ರು ಕೂಡ ಕುಡಿಯೋಕೆ ನೀರಿನ ಪರಿಸ್ಥಿತಿ ನಮ್ಮ ರಾಯಚೂರು. ಇದರಲ್ಲಿ ಯಾರು ತಪ್ಪಾಗುತ್ತೆ ಉಳಿಲಿಕ್ಕೆ ಇವತ್ತಿಗೂ ಸಾಧ್ಯ ಆಗ್ತಾ ಇಲ್ಲ. ಆದ್ರೆ ನಿಮ್ಮಂತ IAS ಆಫೀಸರ್ ಬಂದ್ರೆ ಎಲ್ಲೋ ಒಂದು ಕಡೆ ಆ ಸಮಸ್ಯೆಗಳು ತೀರ್ಬೋದಂತ ನನ್ನ ವೈಯಕ್ತಿಕ ಅನಿಸಿಕೆ. ನರಸರೆಡ್ಡಿ, ದರೂರ್ ಬಸವರಾಜ್ ಸೇರಿದಂತೆ ಅನೇಕರು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಖಾಸಗಿ ಸಂಸ್ಥೆಗಳಿಂದ ಜಿಯೋಗ್ರಾಫಿಕ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಳವಡಿಸುವುದು, ಜಿಲ್ಲಾಧಿಕಾರಿಗಳ ಹಳೆ ಕಚೇರಿಯಲ್ಲಿ ಮಹಾಪೌರರು, ಉಪ ಮಹಾಪೌರರು ಕೊಠಡಿ ನವೀಕರಣ, ಶೌಚಾಲಯ ಬಳಕೆ ಕುರಿತು ವೈಜ್ಞಾನಿಕ ಸಮೀಕ್ಷೆ ನಡೆಸುವುದು, ಅನಧಿಕೃತಗಳನ್ನು ಅಧಿಕೃತಗೊಳಿಸುವುದು, ರಸ್ತೆ ಕಡಿತ ಶುಲ್ಕ ಪರಿಷ್ಕರಣೆ ಹಾಗೂ ನಳಗಳಿಗೆ ಮೀಟರ್ ಅಳವಡಿಸುವ ಕುರಿತಂತೆ ಚರ್ಚಿಸಲಾಯಿತು. ಪಾಲಿಕೆಯ ಮಹಾಪೌರರಾದ ನರಸಮ್ಮ ನರಸಿಂಹಲು ಮಾಡಗಿರಿ, ಸಾಜಿದ್ ಸಮೀರ್ ಸೇರಿದಂತೆ ನಗರಸಭೆ ಸದಸ್ಯರು, ಅಧಿಕಾರಿಗಳಿದ್ದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಸಂತ ಸೇವಾಲಾಲ ಜಯಂತಿ ಅಂಗವಾಗಿ ನಗರದಲ್ಲಿ ಅದ್ದೂರಿ ಮೆರವಣಿಗೆ ನಡೆಯಿತು. ನಗರದ ಬಸವೇಶ್ವರ ವೃತ್ತದಲ್ಲಿ ಸಂತ ಸೇವಾಲಾಲ್ ಭಾವಚಿತ್ರಕ್ಕೆ ರಾಯಚೂರು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಅವರು ಪೂಜೆ ಸಲ್ಲಿಸಿ ಮಾಲಾರ್ಪಣೆ ಮಾಡಿದ ನಂತರ ಮೆರವಣಿಗೆಗೆ ಚಾಲನೆ ನೀಡಿದರು. ಮೆರವಣಿಗೆಯು ಬಸವೇಶ್ವರ ವೃತ್ತದಿಂದ ಆರಂಭವಾಗಿ ಜೆಸ್ಕಾಂ LIC ಕಚೇರಿ ಮುಂಭಾಗದಿಂದ ಅಂಬೇಡ್ಕರ್ ವೃತ್ತದ ಮೂಲಕ ಸಾರ್ವಜನಿಕ ಉದ್ಯಾನವನದಿಂದ ಪಂಡಿತ್ ಸಿದ್ದರಾಮ ಜಂಬಲದಿನ್ನೆ ರಂಗ ಮಂದಿರದವರೆಗೆ ನಡೆಯಿತು. बोलो श्री सेवालाल महाराज की जय। बोलो श्री सेवालाल महाराज की जय। बोलो श्री सेवालाल महाराज। राइट, थैंक यू। नागेश
ಸಮಾರಂಭ ಹೊತ್ತು ಸಾಗಿದರು. ವಿವಿಧ ಕಲಾ ತಂಡಗಳು ಭಾಗವಹಿಸಿದ್ದವು. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಭಜಂತ್ರಿ, ಸಹಾಯಕ ಆಯುಕ್ತ ಗಜಾನನ ಬಾಲೆ, ತಾಲೂಕು ಪಂಚಾಯಿತಿ ಇಒ ಚಂದ್ರಶೇಖರ್ ಪವಾರ್, ತಹಶೀಲ್ದಾರ್ ಸುರೇಶ್ ವರ್ಮಾ, ಮಹಾನಗರ ಪಾಲಿಕೆ ಉಪ ಆಯುಕ್ತ ಗುರುಸಿದ್ದಯ್ಯ ಹಿರೇಮಠ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧಿಕಾರಿಗಳು, ಕಾಂಗ್ರೆಸ್ ಮುಖಂಡ ಕೆ ಅಸ್ಲಂ ಪಾಷಾ, ಶಶಿಕಲಾ ಭೀಮರಾಯಿ ಸೇರಿದಂತೆ ಸಮಾಜದ ಮುಖಂಡರು, ಮಹಿಳೆಯರು, ಯುವಕರು ಭಾಗವಹಿಸಿದ್ದರು. ತಾಲೂಕಿನ ಮಲಿಯಾಬಾದ್ ಅರಣ್ಯ ಪ್ರದೇಶದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದ್ದು ಗ್ರಾಮದಲ್ಲಿ ಜಾನುವಾರುಗಳ ಮೇಲೆ ದಾಳಿ ನಡೆಸಿದೆ. ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡು ಚಿರತೆ 3-4 ಕಡೆಗೆ ಬೋನ್ ಅಳವಡಿಸಲಾಗಿದೆ ಎಂದು ಅರಣ್ಯ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ಬೋನ್ನಲ್ಲಿ ಕುರಿ ಮತ್ತು ನಾಯಿ ಕಟ್ಟಿ ಹಾಕಿ ಚಿರತೆ ಒಳಗೆ ಪ್ರವೇಶಿಸುವಂತೆ ಮಾಡಲಾಗಿದೆ. ಆದರೆ ಚಿರತೆಯು ಬೋನ್ ಪ್ರವೇಶಿಸುತ್ತಿಲ್ಲ. ಮಲಿಯಾಬಾದ್ ಗೋಶಾಲೆಯ ಸುತ್ತಲಿನ ಗುಡ್ಡಗಾಡು ಪ್ರದೇಶದಲ್ಲಿ ಬೋನ್ಗಳನ್ನು ಅಳವಡಿಸಿದೆ. ಚಿರತೆಯ ಚಲನವಲನ ಗುರುತಿಸಲು ರಾತ್ರಿ ವೇಳೆ ಆಟೋಮ್ಯಾಟಿಕ್ ಕ್ಯಾಮೆರಾಗಳು ಮತ್ತು ಹಗಲಿನ ಸಮಯದಲ್ಲಿ ಆಟೋಮ್ಯಾಟಿಕ್ ಕ್ಯಾಮೆರಾಗಳನ್ನು 6ರಿಂದ 8 ಪ್ರದೇಶದಲ್ಲಿ ಸೂಕ್ಷ್ಮ ಸ್ಥಳಗಳಲ್ಲಿ ಅಳವಡಿಸಲಾಗಿದೆ. ಪ್ರತಿದಿನ ಚಿರತೆ ಕಾವಲಿಗೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಗಸ್ತು ತಿರುಗಾಡುತ್ತಿದ್ದಾರೆ. ಹಗಲಿನ ಸಮಯದಲ್ಲಿ ಒಂದು ತಂಡ, ರಾತ್ರಿ ಸಮಯದಲ್ಲಿ ಒಂದು ತಂಡ ಸದಾ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಪ್ರತಿದಿನ ಚಿರತೆಯ ಚಲನವಲನ ಕಂಡುಹಿಡಿದು ಇಲಾಖೆ ಅಳವಡಿಸಿರುವ ಕ್ಯಾಮೆರಾಗಳಲ್ಲಿ ಸಂಗ್ರಹಗೊಂಡ ಫೋಟೋ ಮಾಹಿತಿ ಕಲೆ ಹಾಕಿ ಯಾವ ಪ್ರದೇಶದ ಕಡೆಗೆ ಹೆಚ್ಚು ಸಂಚರಿಸುತ್ತಿರುವ ಕುರಿತು ಅಧ್ಯಯನ ಅರಣ್ಯ ಇಲಾಖೆಯಿಂದ ಕಾರ್ಯಾಚರಣೆಯಲ್ಲಿದೆ. ಸಾರ್ವಜನಿಕರ ಜೀವಕ್ಕೆ ಅಪಾಯವಾಗಬಾರದು ಎನ್ನುವ ಉದ್ದೇಶಕ್ಕಾಗಿ ಗೋಶಾಲೆಯ ಪ್ರವೇಶ ದ್ವಾರದಲ್ಲಿ, ಗೋಶಾಲೆಯ ಆವರಣದಲ್ಲಿ, ಗೋಶಾಲೆಯ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಎಚ್ಚರಿಕೆಯ ಬೋರ್ಡ್ಗಳನ್ನು ಅಳವಡಿಸಲಾಗಿದೆ. ಪ್ರತಿದಿನ ಚಿರತೆಯ ಹೆಜ್ಜೆ ಜಾಡು ಹಿಡಿದು ಗಸ್ತು ಸಂಚಾರ ನಡೆಸುತ್ತಿದೆ. ಸಾರ್ವಜನಿಕರ ಜಾನುವಾರುಗಳಿಗೆ ಅಪಾಯವಾದಲ್ಲಿ ಅರಣ್ಯ ಇಲಾಖೆ ವತಿಯಿಂದ ಪಶು ವೈದ್ಯಾಧಿಕಾರಿಗಳನ್ನು ಕರೆಸಿ ಸ್ಥಳ ಪರಿಶೀಲನೆ ಮಾಡಿಸಿ ಸ್ಥಳದಲ್ಲಿ ಮೃತಪಟ್ಟ ಜಾನುವಾರುಗಳ ಸಾವಿನ ಕುರಿತು ಪಶು ವೈದ್ಯರಿಂದ ವರದಿ ಪಡೆದು ಮೃತ ಜಾನುವಾರುಗಳ ಫಲಾನುಭವಿಗಳ ಖಾತೆಗೆ ಪರಿಹಾರ ಒದಗಿಸುವ ವ್ಯವಸ್ಥೆ ಅರಣ್ಯ ಇಲಾಖೆಯಲ್ಲಿದೆ. ಡ್ರೋನ್ ಕ್ಯಾಮೆರಾ ಮೂಲಕ ಗೋಶಾಲೆ ಗುಡ್ಡಗಾಡು ಪ್ರದೇಶದಲ್ಲಿ ಸುತ್ತಲೂ ವೀಕ್ಷಣೆ ಮಾಡಲಾಗುತ್ತಿದೆ. ಗ್ರಾಮದ ಜನರು ಮುನ್ನೆಚ್ಚರಿಕೆ ಕ್ರಮ ವಹಿಸಿಕೊಳ್ಳಬೇಕು, ಅರಣ್ಯ ಇಲಾಖೆಗೆ ಸಹಕರಿಸಬೇಕು ಎಂದು ಅರಣ್ಯ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ಅತ್ಯಾಚಾರ, ಕೊಲೆಗಡುಕರಿಗೆ, ದೌರ್ಜನ್ಯವೆಸಗಿದವರಿಗೆ ಕಠಿಣ ಶಿಕ್ಷೆ ನೀಡಬೇಕು, ಸಂತ್ರಸ್ತ ಕುಟುಂಬಕ್ಕೆ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘ ಜಿಲ್ಲಾ ಸಮಿತಿಯಿಂದ ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದರು. ಸಿಂಧನೂರು ತಾಲೂಕಿನಲ್ಲಿ ಪ್ರೀತಿಸಲು ನಿರಾಕರಿಸಿದ್ದಕ್ಕಾಗಿ ಪ್ರೇಮಿಯಿಂದ ಕೊಲೆಯಾದ ಶಿಫಾ ಕುಟುಂಬಕ್ಕೆ 10 ಲಕ್ಷ ಪರಿಹಾರ ಕೊಡಬೇಕು, ಕೊಲೆ ಮಾಡಿದ ಆರೋಪಿಗೆ ಕಠಿಣ ಶಿಕ್ಷೆ ನೀಡಬೇಕು ಎಂದು ಒತ್ತಾಯಿಸಿದರು. ಮಾನವಿ ತಾಲೂಕಿನ ಪೋತ್ನಾಳ್ ಗ್ರಾಮದಲ್ಲಿ ಅತ್ಯಾಚಾರಕ್ಕೊಳಗಾದ ಬಾಲಕಿಗೆ ಮತ್ತು ಲಿಂಗಸಗೂರು ತಾಲೂಕಿನ ಹಟ್ಟಿ ಪಟ್ಟಣದಲ್ಲಿ ವಿದ್ಯಾರ್ಥಿನಿ ಅತ್ಯಾಚಾರ ಘಟನೆ ನಡೆದಿದ್ದು, ಈ ಇಬ್ಬರು ಮಕ್ಕಳ ಉನ್ನತ ಶಿಕ್ಷಣದವರೆಗೂ ಉಚಿತ ಶಿಕ್ಷಣ ಜವಾಬ್ದಾರಿಯನ್ನು ಸರ್ಕಾರವೇ ವಹಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಗ್ರಾಮದಲ್ಲಿ ದಂಡಮ್ಮ ಎಂಬ ಮಹಿಳೆಯ ಮೇಲೆ ಸಾರ್ವಜನಿಕವಾಗಿ ಗಿಡಕ್ಕೆ ಕಟ್ಟಿಹಾಕಿ ಹಲ್ಲೆ ಮಾಡಿದವರನ್ನು ಕೂಡಲೇ ಬಂಧಿಸಬೇಕು ಮತ್ತು ಆ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ಒದಗಿಸಬೇಕು ಎಂದು ಆಗ್ರಹಿಸಿದರು. ರಾಜ್ಯಾದ್ಯಂತ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಶಾಲಾ ಕಾಲೇಜುಗಳ ಮುಂದೆ ಪ್ರತಿದಿನ ಬೆಳಿಗ್ಗೆಯಿಂದ ಸಂಜೆಯವರೆಗೂ ಪೊಲೀಸ್ ಕಾವಲು ವ್ಯವಸ್ಥೆಯನ್ನು ಮಾಡಬೇಕು ಮತ್ತು ಎಲ್ಲ ಶಾಲಾ ಕಾಲೇಜುಗಳ ಸುತ್ತಮುತ್ತಲೂ ಸಿಸಿಟಿವಿಗಳನ್ನು ಅಳವಡಿಸಲು ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರಿಗೆ ಮತ್ತು ಸರ್ಕಾರಿ ಇಲಾಖೆಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಲು ಮನವಿ ಮಾಡಿದರು. ಅತ್ಯಾಚಾರ ಎಸಗಿದ ಆರೋಪಿಗಳನ್ನು ಬಂಧನ ಮಾಡಲೇಬೇಕು. ಅತ್ಯಾಚಾರಕ್ಕೆ ಒಳಗಾಗಿರುವ ಕುಟುಂಬಕ್ಕೆ ಸೂಕ್ತ ಪರಿಹಾರ ಕೊಡಲೇಬೇಕು. ಅತ್ಯಾಚಾರಕ್ಕೆ ಒಳಗಾಗಿರುವ ಬಾಲಕಿಯರ
ಶಿಕ್ಷಣವನ್ನು ಸರ್ಕಾರ ಜವಾಬ್ದಾರಿ ವಹಿಸಿಕೊಳ್ಳಲೇಬೇಕು. ರಾಜ್ಯದಲ್ಲಿ ಮಹಿಳೆಯರ ಮೇಲೆ ಆಗುತ್ತಿರುವ ಅತ್ಯಾಚಾರ ದೌರ್ಜನ್ಯಗಳನ್ನು ತಡೆಗಟ್ಟಲೇಬೇಕು. ಜನವಾದಿ ಮತ್ತು ಸಿಪಿಎಂ ಪಕ್ಷದ ಹೋರಾಟಕ್ಕೆ ಅತ್ಯಾಚಾರ ದೌರ್ಜನ್ಯಗಳನ್ನು ತಡೆಗಟ್ಟಲೇಬೇಕು. ಅತ್ಯಾಚಾರ ದೌರ್ಜನ್ಯಗಳಿಗೆ ಒಳಗಾಗಿರುವ ಕುಟುಂಬಗಳಿಗೆ ಪರಿಹಾರ ಕೊಡಲೇಬೇಕು. ಸಿಂಧನೂರು ತಾಲೂಕಿನಲ್ಲಿ ಪ್ರೀತಿಸಲು ನಿರಾಕರಿಸಿದ್ದ ಕಾಯಿಲೆ ಪ್ರೇಮಿಯಿಂದ ಕೊಲೆಯಾದ ಸಿಫಾ ಕುಟುಂಬಕ್ಕೆ 10 ಲಕ್ಷಗಳ ಪರಿಹಾರ ನೀಡಬೇಕು ಮತ್ತು ಕೊಲೆ ಮಾಡಿದ ಆರೋಪಿಗೆ ಕಠಿಣ ಶಿಕ್ಷೆ ಒಳಪಡಿಸಬೇಕು. ಮಾನ್ವಿ ತಾಲೂಕಿನ ಕೋಟ್ನಾಳ್ ಗ್ರಾಮದಲ್ಲಿ ಅತ್ಯಾಚಾರಕ್ಕೊಳಗಾದ ಸಾನ್ವಿ ಎಂಬ 7 ವರ್ಷದ ಬಾಲಕಿಗೆ ಮತ್ತು ಲಿಂಗಸೂರು ತಾಲೂಕಿನ ಹಟ್ಟಿ ಗ್ರಾಮದ 11 ವರ್ಷದ ಬಾಲಕಿ ಸಂಜನಾ ಎಂಬ ವಿದ್ಯಾರ್ಥಿನಿಗೆ ಅತ್ಯಾಚಾರ ಘಟನೆಗೆ ಒಳಗಾದ ಈ ಇಬ್ಬರು ಮಕ್ಕಳ ಉನ್ನತ ಶಿಕ್ಷಣದವರೆಗೂ ಉಚಿತ ಶಿಕ್ಷಣ ಜವಾಬ್ದಾರಿಯನ್ನು ಸರ್ಕಾರವೇ ವಹಿಸಿಕೊಳ್ಳಬೇಕು. ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಗ್ರಾಮದಲ್ಲಿ ದಂಡಮ್ಮ ಎಂಬ ಮಹಿಳೆಯ ಮೇಲೆ ಸಾರ್ವಜನಿಕವಾಗಿ ಗಿಡಕ್ಕೆ ಕಟ್ಟಿ ಹಾಕಿ ಹಲ್ಲೆ ಮಾಡಿದವರನ್ನು ಕೂಡಲೇ ಬಂಧಿಸಬೇಕು ಮತ್ತು ಆ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ಒದಗಿಸಬೇಕು. ರಾಜ್ಯಾದ್ಯಂತ ಎಲ್ಲ ಸರ್ಕಾರಿ ಮತ್ತು ಖಾಸಗಿ. ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯದರ್ಶಿ ಚಂದ್ರಪ್ಪ, ಜಿಲ್ಲಾಧ್ಯಕ್ಷೆ ಶಕುಂತಲಾ ಪಾಟೀಲ್, ಕಾರ್ಯದರ್ಶಿ ವರಲಕ್ಷ್ಮಿ, ತಾಲೂಕ್ ಕಾರ್ಯದರ್ಶಿ ಎಚ್ ಪದ್ಮಾ, ಜಿಲ್ಲಾ ಕಾರ್ಯದರ್ಶಿ ಕೆಜಿ ವೀರೇಶ್, ಡಿಎಸ್ ಶರಣಬಸವ, ಕರಿಯಪ್ಪ ಅಚ್ಚೊಳ್ಳಿ, ಗೋಕುರಮ್ಮ, ನರಸಣ್ಣ ನಾಯಕ್, ಬಸವಂತರಾಯ್ ಗೌಡ, ಶಬ್ಬೀರ್ ಜಾಲಹಳ್ಳಿ, ಬಡೆಮ್ಮ, ವಸಂತಿ, ಅಸ್ಮಾ, ರಹಮತ್ ಬೇಗಂ ಸೇರಿದಂತೆ ಅನೇಕರು ಇದ್ದರು. ಯುವ ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜ್ ಇವರ ಹುಟ್ಟುಹಬ್ಬದ ಅಂಗವಾಗಿ ಕರ್ನಾಟಕ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಸಂಘದಿಂದ ರಿಮ್ಸ್ ರೋಗಿಗಳಿಗೆ ಅನ್ನ ಸಂತರ್ಪಣೆ ನಡೆಸಿ ಶುಭ ಕೋರಲಾಯಿತು. ಸಂಘಟನೆ ರಾಜ್ಯಾಧ್ಯಕ್ಷ ರಾಜೇಶ್ ಕುಮಾರ್ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರವಿ ಬೋಸರಾಜ್ ಇವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿ ರೋಗಿಗಳಿಗೆ ಅನ್ನ ಸಂತರ್ಪಣೆ ನಡೆಸಲಾಯಿತು. ಬಾಯ್ ಬಾ ರಾಯಚೂರು ಜಿಲ್ಲೆಯ ರಿಮ್ಸ್ ಆಸ್ಪತ್ರೆಯಲ್ಲಿ ಅನ್ನ ಸಂತರ್ಪಣೆಯನ್ನು ಹಮ್ಮಿಕೊಂಡಿದ್ದೀವಿ. ಆ ಭಗವಂತ ಅವರಿಗೆ ಆಯುರಾರೋಗ್ಯ ಆಯಸ್ಸು ಮುಂದಿನ ದಿನಮಾನಗಳಲ್ಲಿ ಅವರೊಬ್ಬ ಯಶಸ್ವಿ ಕರ್ನಾಟಕದ ಪ್ರಮುಖ ಲೀಡರ್ ಆಗಬೇಕು. ನಮ್ಮ ಕರ್ನಾಟಕದಲ್ಲಿ ಯುವಕರಿಗೆ ಒಂದು ಆದರ್ಶವಾಗಿ ಇದ್ದಾರೆ ನಮ್ಮ ರವಿ ಬೋಸರಾಜು ಅವರು. ಕೊಡುಗೈ ದಾನಿಯಾಗಿದ್ದಾರೆ. ಆ ಭಗವಂತ ಅವ್ರಿಗೆ ಎಲ್ಲ ರೀತಿಯಲ್ಲಿ ಯಶಸ್ವಿ ಮೆಟ್ಲುಗಳಾಗಲಿ, ಅವರು ನಡೆದ ಹೆಜ್ಜೆಗಳೆಲ್ಲ ಯಶಸ್ವಿ ಮೆಟ್ಲಾಗಲಿ. ಈಗಾಗಲೇ ರಾಯಚೂರಲ್ಲಿ ಅತಿ ಉತ್ತಮ ಪ್ರಗತಿಪರ ಕೆಲಸಗಳನ್ನು ಮಾಡಿದ್ದಾರೆ. ಅವರ ಅಭಿಮಾನಿಗಳು ರಾಯಚೂರು ಜಿಲ್ಲೆಯಲ್ಲಿ ಎಲ್ಲ ಬೇರೆ ಬೇರೆ ಕಡೆ ಕೂಡ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ರಕ್ತದಾನ ಶಿಬಿರ ನಡೀತಾ ಇದೆ. ಹಾಗೂ ಪೇಷಂಟ್ಗಳಿಗೆ ಮತ್ತು ಹಂಪಲ ಮತ್ತು ಬ್ರೆಡ್ಡು ಹಾಲುಗಳನ್ನು ಕೂಡ ವಿತರಣೆ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಮುನ್ನೂರು ಕಾಪು ಸಮಾಜದವರು ಕೂಡ ಇವತ್ತು ಗಂಜು ಸರ್ಕಲಲ್ಲಿ ನಮ್ಮ ರಾಜೇಂದ್ರ ಗಂಜಲ್ಲಿ ರೈತರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಸಂಘಟನೆ ಮುಖಂಡರುಗಳಾದ ಅಬ್ದುಲ್ ಖಾದರ್, ವಿನೋದ್, ರಮೇಶ್, ಜಾಫರ್, ಮಿರ್ಜಾ ಬೇಗ್, ಆಕಾಶ್ ಸೇರಿದಂತೆ ಅನೇಕರು ಇದ್ದರು. ಸಂಸ್ಕೃತಿ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಂದೀಶ್ವರ ದೇವಸ್ಥಾನದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು.
ನಿರಂತರವಾಗಿ ಹಗಲು ಇರುಳು ಎನ್ನದೆ ಸಮಾಜದ ಹಿತಕ್ಕಾಗಿ ದುಡಿಯುತ್ತಿರುವ ಈ ಸಂಸ್ಥೆಯ ಪದಾಧಿಕಾರಿಗಳು ತಮ್ಮ ವೈಯಕ್ತಿಕ ಜೀವನದ ಜೊತೆಗೆ ಅದನ್ನೆಲ್ಲ ಬದಿಗೊತ್ತಿ ಮತ್ತೊಂದು ಕಾರ್ಯವನ್ನು ತಮ್ಮದಾಗಿಸಿಕೊಂಡು ಮಹೋತ್ತರ ಕಾರ್ಯ ನಂದೇಶ್ವರ ದೇವಸ್ಥಾನದ ಸುತ್ತಲಿನ ವಾತಾವರಣವನ್ನು ಸ್ವಚ್ಛತೆ ಮಾಡುವ ಸಂಕಲ್ಪದೊಂದಿಗೆ ಮಹಾಶಿವರಾತ್ರಿಯ ಸಂಭ್ರಮಾಚರಣೆಯ ಉದ್ದೇಶದೊಂದಿಗೆ ದೇವಸ್ಥಾನದ ಸ್ವಚ್ಛತೆಯನ್ನು ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯ ಅನ್ನೋ ವಾಕ್ಯದೊಂದಿಗೆ ಸರ್ವರು ಸೇರಿ ದೇವಸ್ಥಾನದಲ್ಲಿ ಸ್ವಚ್ಛತಾ ಸೇವಾ ಕಾರ್ಯವನ್ನು ಯಶಸ್ವಿಗೊಳಿಸಿದರು. ಜೊತೆಗೆ ನಾವೆಂದು ಮರೆಯಲಾಗದ ಆ ಕರಾಳ ದಿನ ನಮ್ಮ ಕೆಚ್ಚೆದೆ ಯೋಧರ ಬಲಿದಾನಗೈದ ದಿನ. ಈ ದಿನ ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ವೀರ ಯೋಧರಿಗೆ ಮೇಣದ ಬತ್ತಿ ಬೆಳಗಿಸುವುದರ ಜೊತೆಗೆ ಗೌರವ ಸಮರ್ಪಣೆಗಳೊಂದಿಗೆ ನಮನಗಳನ್ನು ಸಲ್ಲಿಸಿ ದೇಶ ಪ್ರೇಮಿಗಳ ದಿನವನ್ನು ಆಚರಿಸಿದರು. ಹೌದೌದೌದು. ನಾನಾ ರೀತಿಯ ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಚಿಕ್ಕ ಚಿಕ್ಕ ದಾಪುಗಾಲುಗಳನ್ನು ಇಡುತ್ತಿರುವ ಈ ಸಂಸ್ಥೆ ಬೆಳೆದು ಹೆಮ್ಮೆರವಾಗಲಿ, ಸಾವಿರಾರು ಜನರಿಗೆ ಆಶ್ರಯದ ಜೊತೆಗೆ ದಾರಿ ದೀಪವಾಗಲಿ ಎಂದು ಭಗವಂತನ ಮಾಲೆ ತೊಟ್ಟ ಶಿವಶರಣರು ಹಾರೈಸಿ ಸಂಸ್ಥೆಯ ಕಾರ್ಯ ವೈಖರಿಯನ್ನು ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಸಂಸ್ಕೃತಿ ಎಜುಕೇಷನಲ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಅವರು ಮನವಿಯನ್ನು ಕೇಳಿಕೊಂಡರು. ಶೀತಲ ವ್ಯವಸ್ಥೆಯಲ್ಲಿರುವ ಐತಿಹಾಸಿಕ ಗುಡಿ ಗುಂಡಾರಗಳನ್ನು ಉಳಿಸಿ ಬೆಳೆಸುವುದು ಪ್ರತಿಯೊಬ್ಬರ ಕರ್ತವ್ಯ, ಜೊತೆಗೆ ಸ್ವಚ್ಛತೆ ಬಗ್ಗೆ ಗಮನ ಹರಿಸಬೇಕು ಎಂದರು. ಸರ್ವರು ನಮ್ಮ ಸಂಸ್ಥೆಗೆ ತನು ಮನ ಧನದಿಂದ ಸಹಕರಿಸಿ ಜೊತೆಗೆ ನಮ್ಮೊಂದಿಗೆ ಕೈ ಜೋಡಿಸಿ ಎಲ್ಲೇ ಸೇವೆಯ ಅವಶ್ಯಕತೆ ಇದ್ದಲ್ಲಿ ನಮ್ಮನ್ನು ಸಂಪರ್ಕಿಸಿ. ಈ ಸೇವಾ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಪದಾಧಿಕಾರಿಗಳಾದ ಮರಪ್ಪ ನಾಯಕ್, ವಿಜಯಲಕ್ಷ್ಮಿ ತಾರಾನಾಥ್, ವಿಜಯರಾಜ್, ಅನ್ನಪೂರ್ಣ ಮಡಿವಾಳಪ್ಪ, ಅಶ್ವಿನಿ ರಾಜಮ್ಮ ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಶಿಕ್ಷಣ ಆರೋಗ್ಯಕ್ಕೆ ವಿಶೇಷ ಒತ್ತು. ರಾಯಚೂರಿನಲ್ಲಿ ಆರೋಗ್ಯ ಆಯುಕ್ತ ಕಚೇರಿ ಸ್ಥಾಪನೆಗೆ ಕ್ರಮ. ಅಜಯ್ ಸಿಂಗ್. ಶಿಕ್ಷಣ ಭಾಗಿದಾರರ ಸಮಾವೇಶ. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಪ್ರತಿಯೊಬ್ಬರು ಕೈ ಜೋಡಿಸಬೇಕು. ಅಜಯ್ ಸಿಂಗ್. ಮಹಾನಗರ ಪಾಲಿಕೆಯಲ್ಲಿ ಸದಸ್ಯರೊಂದಿಗೆ ಸಭೆ. ತೆರಿಗೆ ವಸೂಲಿಗೆ ತಂಡ ರಚನೆ. ಸೌಕರ್ಯ ಒದಗಿಸಲು ನಿರ್ಧಾರ. ಸಂತ ಸೇವಾಲಾಲ್ ಜಯಂತಿ ಭಾವಚಿತ್ರದ ಅದ್ದೂರಿಯ ಮೆರವಣಿಗೆ. ಮಲಿಯಾಬಾದ್ ಅರಣ್ಯದಲ್ಲಿ ಚಿರತೆ. ಅರಣ್ಯ ಇಲಾಖೆಯಿಂದ ಡ್ರೋನ್ ಬಳಕೆ. ಸಿಸಿಟಿವಿ ಅಳವಡಿಕೆ. ಮಹಿಳೆಯರ ಮೇಲಿನ ಅತ್ಯಾಚಾರ ಆರೋಪಿಗಳಿಗೆ ಕಠಿಣ ಶಿಕ್ಷೆಗೆ ಆಗ್ರಹಿಸಿ ಮನವಿ. ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜ್ ಇವರ ಹುಟ್ಟುಹಬ್ಬದ ಅಂಗವಾಗಿ ರಿಮ್ಸ್ ರೋಗಿಗಳಿಗೆ ಅನ್ನ ಸಂತರ್ಪಣೆ. ನಗರದ ನಂದೇಶ್ವರ ದೇವಸ್ಥಾನದಲ್ಲಿ ಸಂಸ್ಕೃತಿ ಎಜುಕೇಷನ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಸ್ವಚ್ಛತಾ ಕಾರ್ಯಕ್ರಮ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.